ಹೇಳುವಾಗ, ನಿನ್ನ ಶತ್ರುಗಳೆಲ್ಲರನ್ನ ಚದುರಿಸಿ, ನೀ ಯಾವ ತೊಂದರೆ ಇಲ್ಲದೆ, ಕಷ್ಟ ಇಲ್ಲದೆ ನಿನ್ನ ಸುಖವಾಗಿಡ್ತೀನಿ ಅಂತ ಹೇಳೋದು ಸ್ವಾಮಿ ನನ್ನ ಸಭೆಗೆ. ಇಲ್ಲ, ಅದೆಲ್ಲ ಆಶೀರ್ವಾದ. ಯಾರೆಲ್ಲ ಸರಿ ಇಲ್ಲ ಅಂದ್ಕೊಂಡಿದ್ದಾರೋ, ಯಾವುದೆಲ್ಲ ಕೆಟ್ಟದು ಅಂದ್ಕೊಂಡಿದ್ದಾರೋ ಅವ್ರ ಜೊತೆನೇ ಇರೋಕ್ಕೆ ಹೇಳ್ತೀನಿ, ಅಲ್ಲಿ ಇವ್ರನ್ನ ಆಶೀರ್ವದಿಸ್ತೀನಿ ಅಂತ ದೇವರು ಹೇಳ್ತೀನಿ. ಅರ್ಥ ಆಯ್ತಾ? ಪುನಃ ನಾವು ಹಳೆ ಒಡಂಬಡಿಕೆಗೆ ಹೋಗಬೇಕು ಅಂತ ಪ್ರೇರಣೆ ಆಗ್ತದೆ. ಅದು ಸ್ಟಾರ್ಟ್ ಮಾಡಿದ್ರೆ ಕೆಲವು ಕಣ್ಣು ತೂಗಕ್ಕೆ ಸ್ಟಾರ್ಟ್ ಆಯ್ತದೆ. ಇಸ್ರಾಯೇಲರನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ಐಗುಪ್ತ ದೇಶದವರನ್ನು ತುಂಬ ಪ್ರೀತಿಸಿಬಿಟ್ರು ದೇವರು. ಏನು ಪ್ರೀತಿಸಿದ್ರು? ತುಂಬ ಪ್ರೀತಿಸಿಬಿಟ್ರು. ಅವರನ್ನು ಪ್ರೀತಿಸುವಂಥ ವಿಷಯ ಇಸ್ರಾಯೇಲರು ಹೆಂಗೆ ಕಾಣ್ತು ಗೊತ್ತಾ? ದೇವರು ಇವರ ಮಧ್ಯದಲ್ಲಿ ಇಲ್ಲೇ ಇರ್ತಾನ, ನಮ್ಮನ್ನು ಐಗುಪ್ತ ದೇಶಕ್ಕೆ ಕರ್ಕೊಂಡ್ಬಂದು ಅವ್ರು ಕೊಟ್ಟಂಥ ಊಟವನ್ನು ನಾವು ತಿಂತಿದ್ದೀವಿ ಅಂದರೆ ಐಗುಪ್ತರು ಎಂಥವರಾಗಿರಬೇಕು ಅನ್ನೋದವರ ಕಲ್ಪನೆ ಆಗೋಯ್ತು. ಆಶೀರ್ವದಿಸಲ್ಪಟ್ಟರು ಯಾರೀಗ? ಐಗುಪ್ತ. ಆದರೆ ಆಶೀರ್ವಾದವನ್ನು ಆಶ್ರಯಿಸಿ ಹೋಗಿರೋರು ಯಾರು? ಇಸ್ರಾಯೇಲ್. ಇವರು ಗೊತ್ತಾಗಲಿಲ್ಲ, ನನ್ನ ತಂದೆಯಾದ ಪಿತೃರಾದ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವ ಸಲುವಾಗಿ ನಮ್ಮನ್ನು ನಡೆಸಿದ್ದಾರೆ ಅನ್ನೋ ಪ್ರಜ್ಞೆ ಬರಲಿಲ್ಲ. ಒಬ್ಬನೇ ಒಬ್ಬ ನುಡಿದಿದ್ದು ಯೋಸೇಫ. ಕಳೆದ ವಾರ ಕೂಡ ನಾನು ಓದಿಸ್ತೆ. ನಿಸ್ಸಂದೇಹವಾಗಿ ಅದರ ವಾಗ್ದಾನ ಏನಾಗುತ್ತೆ? ನೆರವೇರುತ್ತೆ. ನಾನು ಇಲ್ಲಿ ಬಿಟ್ಟು ಹೋಗ್ತೀರಿ, ನನ್ನ ಪಿತೃಗಳು ವಾಗ್ದಾನ ಮಾಡಿದ್ದಾರೆ, ಇಲ್ಲಿ ಬಿಟ್ಟು ಹೋಗ್ತೀರಿ ಅಂತ ಹೇಳಿದ್ರು. ಆದರೆ ಐಗುಪ್ತ ದೇಶಕ್ಕೆ ಬಂದಾಗ ಜನರೆಲ್ಲ ನೆನೆಸಿದ್ರು, ಇವರು ಎಂತಹ ಜನ ಆಗಿರಬೇಕು, ದೇವರನ್ನು ಇಷ್ಟರ ಮಟ್ಟಿಗೆ ಆಶೀರ್ವದಿಸಿದಾರಲ್ಲ ಅಂಥೇಳಿ ಅವರ ಬಗ್ಗೆ ಬಹಳ ಆಶ್ಚರ್ಯಕರವಾಗಿ ನೋಡಿದಂಗಿತ್ತು. ಇದನ್ನು ನೀವು ಸರಿಯಾಗಿ ಧ್ಯಾನ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ಟದಾದರೆ 2027ನೇ ವರ್ಷದ ವಾಗ್ದಾನನ ಈ ತಿಂಗಳಲ್ಲಿ ನೀವು ತಿಳ್ಕೊಂಡ್ಬಿಡ್ಬೋದು. ಅರ್ಥ ಆಯ್ತಾ? ಯಾವ ವಾಗ್ದಾನ? ಅದಕ್ಕೊಂದು ಸಣ್ಣ ಕ್ಲೂ ಕೊಡ್ತೀನಿ ನಿಮಗೆ. 2027ರ ವರ್ಷದ ವಾಗ್ದಾನ ನಮ್ಗೆ ಹೆಂಗಿರುತ್ತೆ ಅಂತ ತೆಗೆದುಕೊಳ್ಳಿ. ಧರ್ಮೋಪದೇಶ ಕಾಂಡ, ಅದಕ್ಕಿಂತ ಯಾಜಕ ಕಾಂಡಕ್ಕೆ ಬನ್ನಿರಿ. ಯಾಜಕ ಕಾಂಡ 25ನೇ ಅಧ್ಯಾಯ. ಯಾಜಕ ಕಾಂಡ 25ನೇ ಅಧ್ಯಾಯ. ನಾನು ಸ್ವಲ್ಪ ಫಾಸ್ಟ್ ಆದಾಗ ಯಾರು ಒಬ್ರು ಕೈ ಎತ್ತಿ ಸ್ಲೋ ಮಾಡಿ ಅಂತ, ಫ್ಲೋಲ್ಲಿ ಫಾಸ್ಟಾಗಿ ಬಂದುಬಿಡ್ತೀನಿ, ಗಮನಿಸ್ರಿ. ಯಾಜಕ ಕಾಂಡ 25ನೇ ಅಧ್ಯಾಯ ಅದರ 20ನೇ ವಚನದಿಂದ ಓದೋಣ ನಿಧಾನವಾಗಿ. ಸ್ಪಷ್ಟವಾಗಿ ಬಾಯಿ ತರದ್ರಿ. 7ನೇ ವರ್ಷದಲ್ಲಿ ಹಂಗೆ ಕೇಳಿಸಿದ್ರು. 7ನೇ ವರ್ಷದಲ್ಲೇ ಓದಿ. ಅಪ್ಪಣೆ ಇಲ್ಲವಲ್ಲ. ಯಾವ ವರ್ಷದಲ್ಲಿ? ಮುಂದಿನ ವರ್ಷ ಯಾವ ವರ್ಷ? 27ನೇ ವರ್ಷ. 7ನೇ ವರ್ಷ ಬಿತ್ತೋದಕ್ಕಾಗಲಿ ಕೊಯ್ಯೋದಕ್ಕಾಗಲಿ ಏನಿಲ್ಲ, ಅಪ್ಪಣೆ ಇಲ್ಲ, ಅವಕಾಶನೇ ಇಲ್ಲ. ಹಾಗಿದ್ರೆ ಈಗ 6ನೇ ವರ್ಷದಲ್ಲಿ ಏನು ಮಾಡ್ಬೇಕು ನಾವು? ಮುಂದಕ್ಕೆ ಹೋದ್ರಿ. 6ನೇ ವರ್ಷದ ಬೆಳೆ ನನ್ನ ಪೂರ್ಣಾನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು. 6ನೇ ವರ್ಷ ಆಶೀರ್ವಾದ ವರ್ಷ ಅಂತ ಹೆಂಗಿರುತ್ತೆ ಗೊತ್ತಾ? ಗಮನಿಸ್ರಿ. 1ನೇ ವರ್ಷ ಬಿತ್ತರಿ, ಆ ವರ್ಷಕ್ಕೆ ಬೇಕಾದ ಆಹಾರ. 2ನೇ ವರ್ಷ ಬಿತ್ತರಿ, ಆ ವರ್ಷಕ್ಕೆ ಬೇಕಾದ ಆಹಾರ. 5ನೇ ವರ್ಷದಲ್ಲಿ ಬಿತ್ತರಿ, ಆ ವರ್ಷಕ್ಕೆ ಬೇಕಾದ ಆಹಾರ. 2026ರಲ್ಲಿ ಬಿತ್ತರಿ, ಎಷ್ಟು ವರ್ಷ? 3 ವರ್ಷದ ಬೆಳೆ ಒಂದೇ ವರ್ಷದಲ್ಲಿ ಸಿಕ್ಬಿಡುತ್ತೆ. ಆಮೇಲೆ ಇದುವೇ ಆಶೀರ್ವಾದ. ಪ್ರಯಾಸ ಇಲ್ಲ. 2027ರಲ್ಲಿ 26ರಲ್ಲಿ ಯಾವ ರೀತಿಯಾದ ಆಶೀರ್ವಾದವನ್ನು ದೇವರನ್ನು ಕೊಡ್ತಾರೆ ಅಂದರೆ 3ರಷ್ಟು. ನಾವೆಲ್ಲ ಕೇಳಿಸೋದು 2ರಷ್ಟು ಅಂತ ಅಲ್ವಾ? ದೇವರು ಹೇಳ್ತಿದ್ರೆ 3ರಷ್ಟು. ಈಗ ಥಿಂಕ್ ಮಾಡಿ. 7ನೇ ವರ್ಷ ಏನು ಮಾಡೋಂಗಿಲ್ಲ, ಜಮೀನ ಬಿತ್ತಂಗಿಲ್ಲ. ಈಗ 26ರಲ್ಲಿ ಬಿತ್ತಿದ್ರೆ 3ರಷ್ಟು ಸಿಕ್ಕಿದ್ರೆ ಇದು ಎಷ್ಟು? ಯಾವ ವರ್ಷ ತಿಂತೀವಿ ಹೇಳಿ ನೋಡೋಣ. 26, 27, 28. ಹಲ್ಲೆಲೂಯಾ. ಯಾಕೆಂದ್ರೆ 27 ಬಿತ್ತಿದ್ರೆ ತಾನೆ 28ಕ್ಕೆ ಸಿಗುತ್ತೆ ಅವ್ರಿಗೆ. 27ಕ್ಕೆ ಬಿತ್ತಾ ಇಲ್ಲ. 28ರವರೆಗೂ ಈ ಆಶೀರ್ವಾದದ ವರ್ಷದಲ್ಲಿ ನಿಮ್ಮನ್ನು ಆಶೀರ್ವದಿಸಿದ್ರೆ ಅಷ್ಟರ ಮಟ್ಟಿಗಿನ ಅಭಿವೃದ್ಧಿಯನ್ನು ಈ ವರ್ಷ ಕಾಣಬೇಕು ನಾವು. ಆಮೇಲೆ ಅದು ಎಲ್ಲಿ ಮತ್ತೆ ಹೇಳ್ತಿದ್ದೀನಿ, ಬಿತ್ತದೇ ಇರುವಂತಹ ಸ್ಥಳದಲ್ಲಿ, ತಪ್ಪಾದಂತಹ ವ್ಯಕ್ತಿಗಳು ವಾಸ ಮಾಡತಕ್ಕಂಥ ಸ್ಥಳದಲ್ಲಿ, ವಿರುದ್ಧವಾಗಿರುವಂತಹ ವ್ಯಕ್ತಿಗಳ ಜನಗಳ ಮಧ್ಯದಲ್ಲಿಯೇ ನಾನು ಆಶೀರ್ವದಿಸಲ್ಪಡಬೇಕು ಅಂತ ದೇವರು ವಾಕ್ಯ ಹೇಳ್ತದೆ. ಈ ಐಗುಪ್ತ ದೇಶದ ಕುರಿತಾಗಿ ನಾವು ನೋಡೋದಾದರೆ ತೆಗೆದುಕೊಳ್ಳ್ರಿ. ಯೆಶಾಯ 19ನೇ ಅಧ್ಯಾಯಕ್ಕೆ ಬನ್ನಿ. ಯೆಶಾಯ 19ಕ್ಕೆ ಬರೋಣ. ವಾಗ್ದಾನದ ಅಧ್ಯಾಯ. ಯೆಶಾಯ 19ನೇ ಅಧ್ಯಾಯ 19ನೇ ಅಧ್ಯಾಯ
1ನೇ ವಚನದಿಂದ ನಾನೇ ಓದ್ತೀನಿ, ಕೇಳಿಸ್ಕೊಡ್ರಿ. ಐಗುಪ್ತದ ವಿಷಯವಾದ ದೈವೋಕ್ತಿ. ಯಾವ ವಿಷಯವಾದ ದೈವೋಕ್ತಿ? ಐಗುಪ್ತ ಎಂತಕ್ಕಂಥ ಜನರು, ಆ ದೇಶದ ಕುರಿತಾದಂಥ ಒಂದು ದೈವೋಕ್ತಿ. ದೈವೋಕ್ತಿ ಅಂದರೆ ದೇವರ ಮಾತು, ದೇವರಿಂದ ಹೊರಟು ಬರುವಂಥ ಆ ದೇಶದ ಕುರಿತಾಗಿ ಒಂದು ಮಾತು ಬರ್ತಾ ಇದೆ. ಏನದು? ಇಗೋ, ಯೆಹೋವನು ವೇಗ ಮೇಘವಾಹನನಾಗಿ ಐಗುಪ್ತಕ್ಕೆ ಬರುವನು. ಎಲ್ಲಿಗೆ ಬರ್ತಾರೆ ದೇವರು? ಐಗುಪ್ತಕ್ಕೆ ಬರ್ತಾರೆ. ಏನು, ಹೇಗೆ? ವೇಗವಾಗಿ ಬರ್ತಾರೆ, ಮೇಘವಾಹನರಾಗಿ ಬರ್ತಾರೆ. ಏನಕ್ಕಾಗಿ ಈ ವೇಗ ದೇವರಲ್ಲಿ? ಐಗುಪ್ತ ದೇಶದ ಮೇಲೆ ಯಾಕಂತ ಒಂದು ಅಕ್ಕರೆ, ಐಗುಪ್ತ ದೇಶದ ಮೇಲೆ ಯಾಕಂತ ಒಂದು ಪ್ರೀತಿ? ಯೆಶಾಯನ ಪ್ರವಾದನೆಗಂತ 19ನೇ ಅಧ್ಯಾಯ, ಹಳೆ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 756, ಪೇಜ್ ನಂಬರ್ 756. ಗಮನಿಸ್ರಿ, ಎಚ್ಚರವಾಗಿದ್ದೀರಲ್ವಾ? ನಾನು ಇದನ್ನು ಹೇಳ್ತೀನಿ, ಕೇಳಿಸ್ಕೊಂಡು. ಐಗುಪ್ತ ದೇಶಕ್ಕೆ ದೇವರು ಮೇಘ ವಾಹನನಾಗಿ ಇಳಿದು ಬರ್ತಿದ್ದ. ಏನಕ್ಕಾಗಿ? ನಾನು ಗಮನಿಸ್ರಿ, ಇಳಿದು ಬಂದ ಐಗುಪ್ತಕ್ಕೆ ಬರುವನು. ಆತನು ಸಮ್ಮುಖನಾದಾಗ ಐಗುಪ್ತದ ವಿಗ್ರಹಗಳು ನಡುಗುವವು, ಐಗುಪ್ತರ ಹೃದಯವು ತಮ್ಮೊಳಗೆ ಕರಗಿ ನೀರಾಗುವವು. ಐಗುಪ್ತರನ್ನು ದೇವರು ಪ್ರೀತಿಸಿ ಬಂದರು ಅಂತೇಳಿ, ಯಾಕಪ್ಪ ನಮ್ಮನ್ನು ಐಗುಪ್ತರು ಅಂತೇಳಿ ಇಸ್ರಾಯೇಲರನ್ನು ಐಗುಪ್ತರನ್ನು ನಾವು ಪರಿಗಣಿಸ್ತೀವಿ. ಸರಿಯಾಗಿ ನೀವು ಆಲೋಚನೆ ಮಾಡಿ, ಐಗುಪ್ತರು ಯಾರಾಗಿದ್ವಿ ಅಂದರೆ ಇವತ್ತು ನಾವೇ ಆಗಿದ್ವಿ. ಹಲ್ಲೆಲೂಯಾ. ದೇವರು ಐಗುಪ್ತರನ್ನು ಪ್ರೀತಿಸಿ ಬಂದದ್ದು, ಐಗುಪ್ತರ ಜೊತೆ ಬೆರೆದಿ ಅಂತ ಹೇಳಿದ್ದು ತಪ್ಪು ಅಂತ ನೆನೆಸಿದ್ರೆ ನಾವು ಯಾರು ಕೂಡ ಇಲ್ಲಿ ಇರ್ತಿರಲಿಲ್ಲ. ಐಗುಪ್ತರೊಂದಿಗೆ ಅದು ಕಲಿಬೇಕು, ಬೆರಿಬೇಕು ಅಂತ ಹೇಳ್ತಿದ್ದಾರಲ್ಲ ಸ್ವಾಮಿ, ಏನಕ್ಕೆ? ನಾವು ದೇವರನ್ನು ಅರಿಯೋದಕ್ಕಿಂತ ಮುಂಚೆ ಏನಾಗಿದ್ವಿ? ಐಗುಪ್ತರಾಗಿದ್ವಿ. ಕೀರ್ತನೆ 116ನೇ ಅಧ್ಯಾಯ ನಡೆಸ್ತೀನಿ, ತೆಗೆದುಕೊಳ್ರಿ. ಕೀರ್ತನೆಗಳು 106ನೇ ಅಧ್ಯಾಯ, ಕೀರ್ತನೆಗಳು 106ನೇ ಅಧ್ಯಾಯ. ಸತ್ಯವೇದನ ಸ್ವಲ್ಪ ಫಾಸ್ಟ್ ತೆಗಿರಿ. 106ನೇ ಅಧ್ಯಾಯ, ಪೇಜ್ ನಂಬರ್ 667, 667 ಪೇಜ್ ನಂಬರ್. ಅದರ 21ನೇ ವಚನವನ್ನು ಓದ್ತೀನಿ ನೋಡ್ರಿ. 106ನೇ ಅಧ್ಯಾಯ 21ನೇ ವಚನ. ಐಗುಪ್ತದಲ್ಲಿ ಮಹತ್ತುಗಳನ್ನು, ಹಾಮನ ದೇಶದಲ್ಲಿ ಅದ್ಭುತಗಳನ್ನು ಮಾಡಿದ್ರು ದೇವರು. ಯಾರ ದೇಶ ಇದು? ಐಗುಪ್ತ ದೇಶ. ಯಾರ ದೇಶ ಇದು? ಹಾಮನ ದೇಶ. ಹಾಮ ಯಾರು? ನೋಹನನ ಕಿರಿಯ ಮಗ ಅಲ್ವಾ? ಇವತ್ತು ನಾವೆಲ್ಲ ಯಾರು? ಯಾವ ಸಂತತಿ? ಶೇಮ್ನ ಸಂತತಿಗೆ ಸೇರಿದವರ, ಹಾಮ ಸೇರಿದವರ, ಶೇಫತ್ಗೆ ಸೇರಿದವರ? ಮಧ್ಯದ ಮಗ ಹಾಮನ ಸಂತತಿಗೆ ಸೇರಿದವರು ನಾವು. ಹಾಗಿದ್ರೆ ಐಗುಪ್ತರು ಯಾವ ಸಂತತಿಯವರು? ಹಾಮನ ಸಂತತಿ. ಹಾಮನ ಸಂತತಿಯವರಾದ ಮೇಲೆ ದೇವರ ಕೃಪೆ, ದೇವರ ಪ್ರೀತಿ, ದೇವರ ವಾಗ್ದಾನ ಅವ್ರ ಜೊತೆ ಇಳಿದು ಬಂದದ್ದು ಒಳ್ಳೆಯದಾ ಕೆಟ್ಟದ? ಯಾಕೆ ಹೇಳಿ? ನಾನು ರಕ್ಷಿಸಲ್ಪಟ್ಬಿಟ್ಟೆ. ಐಗುಪ್ತರನ್ನು ಹುಡುಕಿ ಬಂದದ್ರಿಂದ ದೇವರು ನಮ್ಮನ್ನೇನು ಮಾಡಿದ್ದಾರೆ? ಈಗ ನನ್ನನ್ನು ರಕ್ಷಿಸಿದ್ದಾರೆ. ಆದರೆ ಇಳಿದು ಬರುವಾಗ ಏನಾಗ್ತದೆ? 19ನೇ ಅಧ್ಯಾಯಕ್ಕೆ ಬನ್ನಿರಿ. ಯೆಶಾಯ 19ರಲ್ಲಿ ಆತನು ಸಮ್ಮುಖನಾದಾಗ, ಅಂದರೆ ಆತನು ಹತ್ತಿರವಾದಾಗ, ಯಾರಿಗೆ ಹತ್ತಿರವಾದಾಗ? ಐಗುಪ್ತರಿಗೆ ಹತ್ತಿರವಾದಾಗ ಅವರ ವಿಗ್ರಹಗಳು ನಡುಗುವವು. ಐಗುಪ್ತದ ವಿಗ್ರಹಗಳು ನಡುಗುತ್ತವೆ. ಎರಡನೇದು, ಅವರ ಐಗುಪ್ತರ ಹೃದಯವು ತಮ್ಮೊಳಗೆ ಕರಗಿ ನೀರಾಗುವುದು. ಐಗುಪ್ತರ ಮಧ್ಯದಲ್ಲಿ ಆಶೀರ್ವಾದ ಕಂಡ್ರೆ ಫಸ್ಟ್ ಹಾಳಾಗೋದು ಯಾವುದು ಗೊತ್ತಾ? ಅವರ ವಿಗ್ರಹಗಳು. ಆಮೇಲೆ ಇವತ್ತು ನನ್ನನ್ನು ದೇವರನ್ನು ಅರಿಯದಂಥ ನನ್ನ ಸ್ವಂತ ಬಂಧು ಬಳಗದವರು, ನೆರೆಹೊರೆಯವರು, ನಮ್ಮ ಪಟ್ಟಣದ ಜನ, ನಮ್ಮ ಗ್ರಾಮದ ಜನ ಇವತ್ತು ತುಂಬ ಜನ ವಿಗ್ರಹಗಳಲ್ಲಿ ಮುಳುಗಿದ್ದಾರೆ. ಯಾಕಂದರೆ ದೇವರು ಅವರಲ್ಲಿ ಇಳಿದು ಬರ್ತಾ ಇಲ್ಲ. ನಾವು ಪ್ರಾರ್ಥಿಸಬೇಕು, ದೇವರೇ ನೀನು ಅವರ ಮಧ್ಯದಲ್ಲಿ ಇಳಿದು ಬಾ. ಅವರನ್ನು ಆಶೀರ್ವದಿಸುವ ಹಾಗೆ ಕಾಣಿಸಲ್ಪಡ್ತದೆ. ಮೊದಲನೇ ಆಶೀರ್ವಾದ ಯಾವುದು ಗೊತ್ತಾ? ಐಗುಪ್ತರ ಮಧ್ಯದಲ್ಲಿ ವಿಗ್ರಹಗಳು ಲಯವಾಗಿ ಹೋಗುವಂಥದ್ದು, ಇಲ್ಲದೆ ಹೋಗುವಂಥದ್ದು. ಒಂದು ವೇಳೆ ಇಲ್ಲಿ ಸಭೆಯಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಇನ್ನೂ ವಿಗ್ರಹಾರಾಧನೆ ಇರುವುದಾದರೆ ಪ್ರಾರ್ಥಿಸ್ರಿ, ಒಂದು ವೈರಾಗ್ಯ ತೆಗೆದುಕೊಳ್ಳ್ರಿ. ಆ ವಿಗ್ರಹಾರಾಧನೆ ದೇವರನ್ನು ನೋಯಿಸುವಂಥ ಕಾರ್ಯ. ಯಾಕೆಂದರೆ ದೇವರು ತನಗೆ ಕೊಡಬೇಕಾದ ಸ್ಥಾನವನ್ನು ಮತ್ತೊಬ್ಬರಿಗೆ ಕೊಟ್ಟಿದ್ದೀರಿ ಅಂತ ಅರ್ಥ. ಯಾರನ್ನೋ ಏನೋ ಮಾಡೋ ವಿಷಯದಲ್ಲಿ ಯಾರು ಬೇಕಾದ್ರೂ ಯಾವಾರು ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದರೆ ಅದು ಅಷ್ಟು ಪರಿಣಾಮ ಬೀರಲ್ಲ. ಆದರೆ ಮುಖ್ಯವಾಗಿ ವಿಗ್ರಹಾರಾಧನೆ ದೇವರಿಗೆ ಕೊಡಬೇಕಾದ ಸ್ಥಾನವನ್ನು ಮತ್ತೊಂದು ವಸ್ತುಗಳಿಗೆ, ಮತ್ತೊಬ್ಬ ವ್ಯಕ್ತಿಗಳಿಗೆ ಕೊಡುವುದನ್ನು ದೇವರು ಸಹಿಸುವುದಿಲ್ಲ. ದೇವರು ಇಳಿದು ಬರುವಾಗ, ಹತ್ತಿರವಾಗುವಾಗ ವಿಗ್ರಹಗಳು ನಡುಗುವಂಥ ಕಾರ್ಯಗಳು. ಹಾಗೆ ಇವತ್ತು ಇನ್ನೂ ನನ್ನ ಮನೆಯಲ್ಲಿ ವಿಗ್ರಹವನ್ನು ನಡೆಸಿದೆಯಾ ಕೇಳಿ, ದೇವರ ಈ ವಿಗ್ರಹವನ್ನು ಲಯವಾಗಬೇಕು. ಅದು ಏನೂ ಅಲ್ಲ, ಅದು ವಸ್ತುಗಳು, ಯಾರೋ ಬರೆದ ಚಿತ್ರ, ಅದರ ಹಿನ್ನೆಲೆ ಇಲ್ಲ, ಅದು ಸೃಷ್ಟಿ ಮಾಡಿದರೆ ಅಂತ ವಸ್ತು ಕಾರ್ಯಗಳಿಲ್ಲ. ಇಂಥ ದೇವರುಗಳನ್ನು ನನ್ನ ಮನೆಯಲ್ಲಿ ಪೂಜಿಸಬಾರ್ದು.
ಅದು ದೇವರುಗಳಲ್ಲ. ಯಾರೋ ಹೇಳ್ತಾರೆ, ಏನೋ ಅಂದುಬಿಡ್ತಾರೆ ಅಂತೇಳಿ ಅವುಗಳನ್ನು ನೆನೆಸಿ ನಾನು ಅದನ್ನು ಮಾಡೋದಾಗಿದ್ದರೆ, ಈ ವರ್ಷ ಕೇಳ್ರಿ, ನಿನ್ನೊಳಗೆ ಇರುವಂತಹ, ನಿನ್ನ ಕುಟುಂಬದೊಳಗಿರುವಂತಹ ಎಲ್ಲ ವಿಗ್ರಹಗಳು ಆತನು ಇಳಿದು ಬರುವುದರ ಮೂಲಕವಾಗಿ ಇಲ್ಲದೆ ಹೋಗುತ್ತೆ. ದೇವರಿಗೆ ಕೇಳಿದ್ರೆ, ದೇವರೇ ಆಶೀರ್ವಾದ ಅಂದರೆ ನನ್ನ ಕುಟುಂಬದಲ್ಲಿ ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಿ ಇನ್ನೂ ಯಾವುದೆಲ್ಲ ವಿಗ್ರಹವಾಗಿದೆಯೋ, ವಿಗ್ರಹ, ಕೆಲವರಿಗೆ ಕೆಲಸನೇ ಒಂದು ವಿಗ್ರಹ, ಕೆಲವರಿಗೆ ಹಣನೇ ಕೆಲವರಿಗೆ ವಿಗ್ರಹ, ಕೆಲವು ಪ್ರೀತಿಸುವಂಥ ವ್ಯಕ್ತಿಗಳ ವಿಗ್ರಹವಾಗಿರ್ತಾರೆ, ಕೆಲವು ತನ್ನ ಕುಟುಂಬವೇ ವಿಗ್ರಹ ಆಗಿರ್ತದೆ. ಅದನ್ನು ಬಿಟ್ಟರೆ ನನಗೆ ಇನ್ನೇನು ಬೇಡ ಅನ್ನೋ ಥರದಲ್ಲಿ ಬದುಕ್ತಾರೆ. ಇದೆಲ್ಲವನ್ನು ದೇವರನ್ನು ಕೊಟ್ಟಿರೋದು ದೇವರಿಗಾಗಿ ಏನಾದರೂ ಮಾಡಬೇಕು ಅಂತಲೇ ಹೊರತು, ದೇವರನ್ನು ಮರೆತು ಕುಟುಂಬಕ್ಕಾಗಿ ಬದುಕಬೇಕು, ಕೆಲಸವನ್ನು ಮಾಡಬೇಕು, ಹಣವನ್ನು ಸಂಪಾದನೆ ಮಾಡಬೇಕು, ಸ್ನೇಹಿತರನ್ನು ಪಡ್ಕೋಬೇಕು, ಪ್ರೀತಿಸಿದವ್ರನ್ನ ಪಡ್ಕೋಬೇಕು, ಈ ಉದ್ದೇಶ ಅಲ್ಲ. ಇವತ್ತು ನನ್ನ ಸೇವೆಯಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಪ್ರೀತಿಸಿದವರಿಗೋಸ್ಕರ, ಈ ಲೋಕದ ನಾನು ಪ್ರೀತಿಸ್ತೀನಿ ಅನ್ನೋದಕ್ಕೋಸ್ಕರ ಚರ್ಚಿಗೆ ಬಿಟ್ಟಿದ್ದಾರೆ, ಪ್ರಾರ್ಥನೆಯನ್ನು ಬಿಟ್ಟಿದ್ದಾರೆ, ಆತ್ಮಿಕತೆಯನ್ನು ಬಿಟ್ಟೋಗಿದ್ದಾರೆ, ದೇವರನ್ನೇ ಮರೆತಿದ್ದಾರೆ, ವಿಗ್ರಹಾರಾಧನೆ ಮಾಡ್ತಿದ್ದಾರೆ. ಇದಲ್ಲ, ಈ ಆಶೀರ್ವಾದ ವರ್ಷದಲ್ಲಿ ದೇವರನ್ನು ನನ್ನೊಳಗಿರುವಂತಹ ಆ ವಿಗ್ರಹಗಳು ಲಯವಾಗಬೇಕು, ಅದು ನಡುಗಿ ಇಲ್ಲದಂತಾಗಬೇಕು. ಐಗುಪ್ತ್ಯರ ಹೃದಯ ಕರಗಿ ನೀರಾಗ್ತದೆ ಅಂದರೆ, ಕರಗಿ ನೀರಾಗುವುದು. ಐಗುಪ್ತ್ಯರ ಹೃದಯ ಇಸ್ರಾಯೇಲರನ್ನು ದಾಸತ್ವದಲ್ಲಿ ದುಡಿಸ್ಕೊಳ್ಳುವಾಗ ಹೇಗಿತ್ತು? ಕಠಿಣವಾಗಿತ್ತು. ಅದು ಹೇಗೆ? ಹುಲ್ಲು ಕೊಡಲ್ಲ, ಯಾವ ತಯಾರು ಮಾಡಲಿಕ್ಕೆ ಬೇಕಂತ ಯಾವ ಕಟ್ಟಿಗೆನೂ ಕೊಡಲ್ಲ, ಯಾವ ವಸ್ತುವನ್ನು ನಾವು ಕೊಡಲ್ಲ. ನೀವೇನು ಮಾಡಬೇಕು? ನೀವೇ ಆಯ್ಕೆ ಮಾಡಬೇಕು, ನೀವೇ ಆಯ್ಬೇಕು, ಮತ್ತು ಕೊಡಬೇಕಾದ ಇಟ್ಟಿಗೆ ಲೆಕ್ಕನ ಸರಿಯಾಗಿ ಕೊಡಬೇಕು, ಅಷ್ಟನ್ನೇ ಕೊಡಬೇಕು. ಇದು ಹೃದಯ ಕಠಿಣಪಡಿಸ್ಕೊಂಡಿದ್ದಾನೆ, ಕಠಿಣವಾದ ಹೃದಯ. ಇವತ್ತು ಕೆಲವರ ಮೂಲಕವಾಗಿ ಗಮನಿಸ್ರಿ, ಕೆಲವರ ಜೀವಿತದಲ್ಲಿ ಕೆಲವು ವ್ಯಕ್ತಿಗಳು ಈ ರೀತಿಯಾಗಿ ಇದನ್ನು ಕಠಿಣವಾಗಿ ನಡೆಸ್ತಾ ಇರೋದಾದರೆ, ಇದು ಸುಭಿಕ್ಷೆ ವರ್ಷದ ಪ್ರಾರಂಭ. ಸುಭಿಕ್ಷೆ ವರ್ಷದ ಪ್ರಾರಂಭ 2 ವರ್ಷ ಆಗಿದೆ ಅಷ್ಟೇ. ಇದು ಮೊದಲು ನಮ್ಮಲ್ಲಿ 1 ವರ್ಷ ಕಳೆದಿದೆ. ಈ ಐಗುಪ್ತ್ಯರು ಇಸ್ರಾಯೇಲರು ಒಳಗಡೆ ಬಂದಾಗ 2 ವರ್ಷ ಕಳೆದಿತ್ತು. ಈ ಆಶೀರ್ವಾದವನ್ನು ಅವರು ಹೊಂದಬೇಕು ಅಂತೇಳಿ ಏನೆಲ್ಲ ನಷ್ಟಗಳನ್ನು ಕಂಡರೂ ಆ ನಷ್ಟವನ್ನು ತೀರಿಸಲಿಕ್ಕೆ ಐಗುಪ್ತರ ಬಳಿಯಲ್ಲಿ ಬರಬೇಕಾಗಿತ್ತು. ಇವತ್ತು ನಿಮ್ಮಲ್ಲಿ ಯಾವುದೆಲ್ಲ ಐಗುಪ್ತವನ್ನು ಆಶ್ರಯಿಸಿಕೊಂಡಿದೆಯೋ, ಯಾವುದೆಲ್ಲ ಐಗುಪ್ತ ನಿಮ್ಮೊಳಗೆ ಕಾರ್ಯ ಮಾಡ್ತಿದೆಯೋ, ಆದಷ್ಟು ಬೇಗ ವಾಕ್ಯ ಹೇಳ್ತದೆ, ಅವರ ಹೃದಯವು ಕರಗಿ, ಹೇಗೆ ಅವರು ದೇಶವನ್ನು ಬಿಟ್ಟು ಹೋಗುವಾಗ ಎಲ್ಲ ಚಿನ್ನಗಳನ್ನು, ಎಲ್ಲ ಆಭರಣಗಳನ್ನು, ದವಸ ಧಾನ್ಯಗಳನ್ನು ಯಥಾರ್ಥವಾಗಿ ಅವರಿಗೆ ಕೊಟ್ಟು ಕಳಿಸ್ಬಿಟ್ಟಿರುತ್ತೆ. ಹೃದಯವು ಕರಗಿ ನೀರಾಗುವಂತಹ ಸನ್ನಿವೇಶ ಇವತ್ತು ನೀವು ಎದುರು ನೋಡಬೇಕಾಗೋದು. ಆತ್ಮೀಯ ಯೋಚನೆ ಮಾಡಿ, ಹಾಗಿದ್ದರೆ ಈ ವರ್ಷ ನನ್ನನ್ನು ಯಾವ ಐಗುಪ್ತದ ಕಾರ್ಯಗಳಿಂದ ನನ್ನನ್ನು ಆಶೀರ್ವದಿಸಲಿಕ್ಕೆ ಹೋಗ್ತೀರಾ? ಯಾವ ವ್ಯಕ್ತಿಗಳು, ಯಾವ ಕಾರ್ಯಗಳು, ಯಾವ ಸ್ವಭಾವಗಳು ನನ್ನಲ್ಲಿ ಆಶೀರ್ವದಿಸಲ್ಪಟ್ಟು ನಾನು ಈ ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳಿಕ್ಕೆ ಹೋಗ್ತೀನಿ ಅನ್ನುವ ತಬಕದಲ್ಲಿ ಕಾದಂಥವ್ರು ಅದನ್ನು ಹೊಂದ್ಕೊಳ್ಳಿಕ್ಕೆ ಹೋಗ್ತಾರೆ. ಮುಂದೆ ಓದ್ತೀನಿ, ಗಮನಿಸರಿ. 2ನೇ ವಚನ. ಐಗುಪ್ತರನ್ನು ಐಗುಪ್ತರ ಮೇಲೆಯೇ ಎಬ್ಬಿಸುವೆ, ಅಣ್ಣ ತಮ್ಮಂದಿರು, ನೆರೆ ಹೊರೆಯವರು, ಪಟ್ಟಣಗಳು, ರಾಷ್ಟ್ರಗಳು ಪರಸ್ಪರವಾಗಿ ಹೋರಾಡುವವು. ಇವತ್ತು ನಿನ್ನೊಳಗಿರುವಂತಹ ಐಗುಪ್ತ, ನಿನ್ನೊಳಗಿರುವಂತಹ ಅಣ್ಣ ತಮ್ಮ ಅನ್ನುವಂತಹ ಸ್ವಭಾವಗಳು, ಗಮನಿಸ್ರಿ, ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಅಲ್ಲಿ. ನಿನ್ನೊಳಗಿರುವಂತಹ ಐಗುಪ್ತವನ್ನೇ ಯುದ್ಧ ಮಾಡಿ ಸೋಲಿಸುವಂತಹ ಕಾರ್ಯ ನಿನ್ನೊಳಗೆ ಪ್ರಾರಂಭವಾಗಬೇಕು. ನಾನು ಕಳೆದ ವಾರ ಕೂಡ ಹೇಳಿದ್ದೀನಿ, ಐಗುಪ್ತ ಅಂತ ಹೇಳಿದ್ರೆ ನನ್ನನ್ನು ಸೆರೆ ಹಿಡಿದಿರುವಂತಹ ವಿಷಯ. ಇವತ್ತು ಯಾವುದೆಲ್ಲ ನಿನ್ನನ್ನು ಸೆರೆ ಹಿಡಿದಿದೆಯೋ, ಸೆರೆ ಹಿಡಿದಿರ್ತಾವ ನಮ್ಮನ್ನು, ಕೆಲವು ಸ್ವಭಾವಗಳು ನಮ್ಮನ್ನು ಸೆರೆ ಹಿಡಿದಿರ್ತವೆ. ಇದನ್ನು ಮಾತ್ರ ನನಗೆ ಬಿಟ್ಕೊಡೋಕ್ಕಾಗಲ್ಲ, ಇಂಥ ವ್ಯಕ್ತಿಯನ್ನು ಮಾತ್ರ ನಾನು ಕಳ್ಕೊಳ್ಳೋಕ್ಕಾಗಲ್ಲ. ದೇವರಿಗಿಂತಲೂ ಹೆಚ್ಚಾಗಿ ದೇವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು, ಈ ಒಂದು ತಪ್ಪಿನಿಂದ ನಾನು ನಷ್ಟವನ್ನು ಕಂಡಿದ್ದೇನೆ ಅಂತ ಗೊತ್ತಿದ್ರು, ಮತ್ತೆ ಅದೇ ತಪ್ಪುಗಳಲ್ಲಿ ಇಟ್ಟಿರುವಂಥದ್ದೇ ಐಗುಪ್ತ. ಇಂಥ ಐಗುಪ್ತದ ಕಾರ್ಯಗಳು ಅದಕ್ಕೆ ಅದೇ ಹೋರಾಡಿ, ನೀನು ಸುಮ್ಮನಿದ್ದು ಅದಕ್ಕೆ ಅದೇ ಹೋರಾಡಿ ಇಲ್ಲದಂಗೆ ಆಗ್ತದೆ. ಅಂದರೆ ಸತ್ಯವೇದಲ್ಲಿ ಎಷ್ಟೋ ಕಾರ್ಯ ನೋಡ್ತೀವಿ. ಯೋಸಾಫಾಟನು ಯುದ್ಧಕ್ಕೆ ಹೋಗುವಾಗ ಯುದ್ಧ ಮಾಡಿದ್ನ? ಯುದ್ಧ ಮಾಡಲಿಲ್ಲ. ಯಾರು ಯುದ್ಧ ಮಾಡಿದ್ರು? ಶತ್ರುಗಳ ಮಧ್ಯದಲ್ಲಿ ಅವರವರೇ ಯುದ್ಧ ಮಾಡ್ಕೊಳ್ಳುವಂತೆ ದೇವರವರ ಪರವಾಗಿ ಯುದ್ಧ ಮಾಡಿದ್ರು ಅಂತ ನೋಡ್ತೀವಿ. ಆದರೆ ದೇವರು ಯುದ್ಧ ಮಾಡೋದ್ರ ಅರ್ಥ ಏನು? ಅವರವರೇ ಹೊಡೆದಾಡ್ಕೊಂಡು ಸತ್ತು. ಇವತ್ತು ನಿನ್ನೊಳಗಿರುವಂಥ ಐಗುಪ್ತ ಆಶೀರ್ವದಿಸಲ್ಪಟ್ಟ ಹಾಗೆ ಕಾಣಬೇಕು, ಆದರೆ ಅದಕ್ಕೆ ಒಂದಕ್ಕೊಂದು ಹೋರಾಡಿ ಇವತ್ತು ಕೆಲವು ಸಾರಿ ಅನುಭವ ಉಂಟಾಗ್ತದೆ. ಯಾವ ರೀತಿ? ಎಷ್ಟೇ ತಪ್ಪು ಮಾಡಿದ್ರೂ ಗೊತ್ತೇ ಆಗಲ್ಲ. ಎಷ್ಟೇ ತಪ್ಪು ಮಾಡಿದ್ರು ಏನಾಗಲ್ಲ. ಅದರ ಅರ್ಥ ಏನೋ, ಐಗುಪ್ತ ಏನಾಗ್ತದೆ? ಬಲ ಹೊಂದುತ್ತಾನೆ. ಅದರ ನಿಮಿತ್ತ ಒಂದು ಸಾರಿ ಪೆಟ್ಟು ಬಿದ್ದರೆ ಇನ್ನು ಯಾವತ್ತೂ ಈ ತಪ್ಪು ಬೇಡಪ್ಪ ಅನ್ನುವ ತೀರ್ಮಾನಕ್ಕೆ ನಾವು ಬಂದ್ಬಿಡ್ತೀವಿ. ಹೌದಾ? ಇದುವೇ ಐಗುಪ್ತ ಆಶೀರ್ವಾದ ಹೊಂದುತ್ತದೆ ಅಂತ ಹೇಳಿದ್ರೆ, ನಾನು ಎಷ್ಟು ಮಾಡಿದ್ರೂ ಏನೂ ಗೊತ್ತೇ ಆಗ್ತಿಲ್ವಲ್ಲ ಯಾರಿಗೂ, ಎಷ್ಟು ಚೆನ್ನಾಗಿ ಹೋಗ್ತಿದೆ ಅನ್ನುವ ರೀತಿ ಕಾಣ್ತಿದ್ರೆ ಈ ವರ್ಷ ಕೇಳಿದ್ರೆ, ದೇವರೇ ಐಗುಪ್ತರು
ಅವರೇ ಒಡೆದಾಡಿ ರಾಷ್ಟ್ರಗಳು ಪಟ್ಟಣಗಳು ಒಡೆದಾಡಿ ಅವರೇ ಇಲ್ಲದಂತೆ ಹೋಗ್ತಾರಂತೆ. ಈ ವರ್ಷದ ಅಂತ್ಯದಲ್ಲಿ ನೀವು ನೋಡಬೇಕು, ನನ್ನಲ್ಲಿ ಯಾವುದೆಲ್ಲ ಕಾರ್ಯಗಳು ಬಿಟ್ಟು ಹೋಗಿದೆ ಈ ವರ್ಷದಲ್ಲಿ, ಯಾವುದೆಲ್ಲ ವಿಷಯಗಳಲ್ಲಿ ನಾನು ಇನ್ನೂ ಪರ್ಫೆಕ್ಟ್ ಆಗಿದ್ದೇನೆ. ರಕ್ಷಣೆ ಹೊಂದಿದಂಥ ದಿನ ಮೊದಲುಗೊಂಡು ಇಷ್ಟು ವರ್ಷಗಳವರೆಗೆ ತುಂಬ ಜನರಲ್ಲಿ ಏನು ಪಡ್ಕೊಂಡೆ, ತುಂಬ ಜನರಲ್ಲಿ, ನಾನು ಕೆಲವರು ಮಾತ್ರ ಎಲ್ಲರೂ ಅಂತ ಹೇಳ್ತಿಲ್ಲ, ತುಂಬ ಜನರಲ್ಲಿ ಇಂತಿಂಥ ವಿಷಯಗಳು ನನ್ನನ್ನು ಬಿಟ್ಟು ಹೋಗಿ ನಾನು ಇನ್ನೂ ಬೆಸ್ಟ್ ಆಗಿದ್ದೀನಿ ಪಾಸ್ಟ್ರೇ, ದೇವರೇ ಅಂತ ಹೇಳುವಂತಹ ಮನಸ್ಥಿತಿ ತುಂಬ ಜನರಿಲ್ಲ. ಇನ್ನೂ ಹೇಳಬೇಕು ಅಂದರೆ ಹೋಗ್ತಾ ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಿದ್ದಾರೆ. ಕೆಲವ್ರನ್ನ ಯಾವುದಕ್ಕೆ ಹೋಲಿಕೆ ಮಾಡ್ಬೋದು ಅಂದರೆ ನಮಗಿಂತ ಅನ್ಯರೇ ಸ್ವಲ್ಪ ಬೆಟರ್ ಆಗಿದ್ದಾರೆ. ಅವರ ಸ್ವಭಾವಗಳು, ಅವರ ಗುಣಗಳು, ಅವರ ತಾಳ್ಮೆ, ಅವರ ಸ್ವಭಾವ, ಯಾರ ಜೊತೆ ಮಾತನಾಡಬೇಕು ಅಂತ ಕೆಲವು ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ ಹೊರಗಡೆ. ಈಗಿನ ಜನ್ರೇಷನಲ್ಲಿ ಕೂಡ ಒಂದು ಹುಡುಗಿ ಜೊತೆ ಮಾತನಾಡುವಾಗಲೂ ಎಲ್ಲಿ ನನ್ನ ಜನ ತಪ್ಪ ನಡೆಸ್ತಂತ ಬಹಳ ತೀಕ್ಷ್ಣವಾಗಿ ಯೋಚನೆ ಮಾಡಿ ನಡ್ಕೊಳ್ಳುವಂಥ ಹೆಣ್ಣುಮಕ್ಕಳು ಇವತ್ತಿಗೂ ಇದ್ದಾರೆ. ದೇವರನ್ನು ಅರಿಯದವರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆದರೆ ದೇವರನ್ನು ಅರಿತಂಥ ಎಷ್ಟೋ ಜನರು ತಪ್ಪುಗಳಾಗಿದ್ದರು, ಅದರಿಂದ ಕಣ್ಣೀರು ಬಂದಿದ್ದರು, ನೋವುಗಳಾಗಿದ್ದರು, ಮತ್ತೆ ಅದೇ ಒಂದು ತಪ್ಪಾದ ಕಾರ್ಯಗಳಿಗೆ ಒಂದು ವೈರಾಗ್ಯವನ್ನು ತೋರಿಸುವಂತಹ ಒಂದು ಚಾಲೆಂಜ್ ಮಾಡುವಂಥ ರೀತಿಯಲ್ಲಿ ಕೆಲವು ವಿಶ್ವಾಸಿಗಳಿದ್ದಾರೆ. ಅಂಥವನ್ನು ನೋಡಿದರೆ ಪರಿತಪಿಸಬೇಕು ಅನಿಸುತ್ತೆ. ಅಯ್ಯೋ ಪಾಪ, ಏನಾಗ್ತದೆ ಮುಂದೆ. ಪ್ರಿಯ ಸಭೆ, ಆತ್ಮೀಕರು ನೀವು ಅಂತ ಹೆಸರುಗೊಂಡಿದ್ದೀವಿ. ಕಳೆದ ರಾತ್ರಿ ನಾವು ಗುಂಪಲ್ಲಿ ಪ್ರಾರ್ಥನೆಗೆ ಕೂತಿದ್ವಿ. ಸಭೆಗೆ ಏನಕ್ಕಾಗಿ ನಾವು ಬರ್ತೀವಿ ಅಂದರೆ ಆರಾಧನೆ ಮಾಡ್ತೀವಿ ಅಂತ ಬರ್ತೀವಿ, ಹಾಡಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಆರಾಧನೆ ಬಂದವ್ರು ಏನು ಮಾಡ್ತಿದ್ದೀವಿ? ಹಾಡಾಡ್ತಿದ್ದೀವಿ. ನಾನು ದೇವರನ್ನ ಆರಾಧನೆ ಮಾಡಿದ, ಆತನ ಕೊಂಡಾಡೋಣ, ಮಹಿಮೆ ಪಡಿಸೋದನ್ನ ಅನ್ನೋ ಪ್ರಶ್ನೆ ಇಲ್ಲ. ವಾಕ್ಯ ಕೇಳ್ತೀನಿ ಅನ್ನೋ ಹೆಸರಿನಲ್ಲಿ ಕೂತ್ಕೊಂಡು ಬರ್ಕೊಂಡು ಹೋಗ್ತೀವಿ. ಬುಕ್ಕಲ್ಲಿದೆ, ಬರ್ಕೋಬೇಡಿ ಅಂತ ನಾನು ಹೇಳ್ತಾ ಉದ್ದೇಶ ಅಲ್ಲ, ಬುಕ್ಕಲ್ಲಿದೆ. ಪ್ರಾರ್ಥನೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಕಣ್ಣು ಮುಚ್ಕೊಂಡು ನಿಂತಿರ್ತೀವಿ. ಇದು 3 ನಡೀತಿದೆ ಸಭೆಯಲ್ಲಿ. ಮತ್ತೆ ಹೇಳಲ್ಲ, ಆರಾಧನೆ ಮಾಡ್ತೀವಿ ಅಂತ ಹೇಳಿ ಹಾಡಾಡ್ತಿದ್ದೀವಿ, ವಾಕ್ಯ ಕೇಳ್ತೀವಿ ಅಂತ ಹೇಳಿ ಪ್ರಸಂಗ ಬರ್ಕೊಳ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಿದ್ದೀವಿ ಅಂತ ಹೇಳಿ ಕಣ್ಣು ಮುಚ್ಕೊಂಡಿರ್ತೀವಿ. ಏನಕ್ಕೆ ಇದು ಸಂಪ್ರದಾಯವಾಗಿ ಬದಲಾಗ್ತಿದೆ. ಸಾಂಪ್ರದಾಯಿಕವಾದ ಆರಾಧನೆಯಾಗಿ ಬದಲಾಗಬಾರ್ದು. ನಾನು ಆರಾಧನೆಗೆ ಬರ್ತಿದ್ದೀನಿ, ದೇವರು ನನ್ನ ಬಳಿಯಲ್ಲಿ ಬರ್ತಾನೆ, ನನ್ನ ಆರಾಧನೆಯಲ್ಲಿ ಬಿಡುಗಡೆಯನ್ನು ನಾನು ಕಾಣ್ತೀನಿ, ಒಂದು ವ್ಯತ್ಯಾಸವನ್ನು ನಾನು ಹೊಂದ್ಕೊಳ್ತೀನಿ, ವಾಕ್ಯ ಕೇಳ್ತೀನಿ, ಆ ವಾಕ್ಯವನ್ನು ಅಳವಡಿಸ್ಕೊಳ್ತೀನಿ, ಆ ವಾಕ್ಯದಿಂದ ನಡೀತೀನಿ, ಆ ವಾಕ್ಯದ ಹಿಂದೆ ಇರತಕ್ಕಂಥ ಆಶೀರ್ವಾದ ನಾನು ಹೊಂದ್ಕೊಳ್ತೀನಿ. ನೀವು ನನ್ನಲ್ಲಿ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದು ಏನು ಬೇಕಾದ್ರೂ ಬೇಡ್ಕೊಂಡಿದ್ರೆ ನಾನು ನೆಲೆಗೊಳ್ತೀನಿ, ನಾನು ಬೇಡ್ತೀನಿ ಬೇಕಾದವುಗಳನ್ನು ನಾನು ಹೊಂದಿಕೊಳ್ತೀನಿ. ಪ್ರಾರ್ಥನೆ ಮಾಡುವಾಗ ಪಾಸ್ಟ್ ಏನಾದರೂ ಒಬ್ಬರು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾರಾದರೂ ಒಬ್ಬರು ಬ್ರದರ್ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ, ಒಬ್ಬರು ಸಹೋದರಿ ಒಬ್ಬ ಪ್ರೇಯರ್ ಸ್ಟಾರ್ಟ್ ಮಾಡಿದ್ರೆ, ನನ್ನ ಇನ್ವಾಲ್ವ್ಮೆಂಟ್ನ ಅವರ ಪ್ರಾರ್ಥನೆಗೆ ಜೋಡಿಸ್ತೀನಿ. ಇಬ್ಬರು ಒಮ್ಮನಸ್ಸು ಆಗಿಬಿಟ್ರೆ, ಇಬ್ಬರು ಭೂಮಿಯ ಮೇಲೆ ಇಬ್ಬರು ಒಂದೇ ಹೆಸರಿನಲ್ಲಿ ಒಂದೇ ವಿಷಯಕ್ಕಾಗಿ ಒಮ್ಮನಸ್ಸು ಪ್ರಾರ್ಥನೆ ಮಾಡೋದು ಏನಾಗುತ್ತೆ? ಆಗುತ್ತೆ. ಎಲ್ಲಿದೆ ಆ ವಚನ? ಮತ್ತಾಯ ಮಾರ್ಕಲ್ಲ, ಓಕೆ, ಮತ್ತಾಯ 18:19 ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಈ ರೀತಿಯಲ್ಲಿ ನಾನು ಪ್ರಾರ್ಥನೆಯಲ್ಲೂ ವಾಕ್ಯದಲ್ಲೂ ಆರಾಧನೆಯಲ್ಲೂ ಬೆರೆಯದೆ ಆಶೀರ್ವಾದ ವರ್ಷದಲ್ಲಿ ದೇವರು ನನ್ನ ಆಶೀರ್ವಾದ ಮಾಡು ಅಂತ ಹೇಳಿದ್ರೆ ಎಲ್ಲಿ ಆಶೀರ್ವಾದ? ತುಂಬ ಸಭೆಗಳಲ್ಲಿ ತುಂಬ ಜನರು ಏನು ಮಾಡ್ತಾರೆ ಗೊತ್ತಾ? ಆರಾಧನೆಗೆ ಬಂದು ಕಣ್ಣು ಮುಚ್ಚಿ ನಿದ್ರೆ ಮಾಡಿ ಅವರಿವರನ್ನು ಗಮನಿಸಿ ಅಥವಾ ಮಕ್ಕಳನ್ನು ಗಮನಿಸಿ ಮಕ್ಕಳ ಜೊತೆ ಆಟ ಆಡಿ ಮಕ್ಕಳನ್ನು ಸಮಾಧಾನಪಡಿಸಿ ಹೋಗುವುದೇ ಸಭೆ ಆಗಿಬಿಟ್ಟಿದೆ. ಇದೆಲ್ಲ ಸಭೆ ಬರೋದು ಅವ್ರನ್ನ ಮಾತಾಡಿಸಲಿಲ್ಲ ನನ್ನ ಜೊತೆ ಈ ವಾರ, ಅವರು ನನ್ನ ಜೊತೆ ಬಂದು ಮಾತಾಡಲಿಲ್ಲ, ಇವ್ರನ್ನ ನಾನು ಮಾತಾಡಿಸಲಿಲ್ಲ, ಇದಕ್ಕಾಗಿ ಅಲ್ಲ ಸಭೆ. ದೇವರನ್ನು ಹೇಗೆ ಮೆಚ್ಚಿಸಲಿ, ದೇವರಿಂದ ಕೃಪೆಯನ್ನು ಹೇಗೆ ಹೊಂದ್ಕೊಳ್ಳಿ, ನಂತರವಾಗಿ ನಾನು ಹೇಗೆ ಆಶೀರ್ವದಿಸಲ್ಪಡಲಿ, ಆ ಆಶೀರ್ವಾದ ನಾನೆಲ್ಲ ಬದಲಾವಣೆ ಕಾಣಬೇಕು ಅನ್ನುವಂಥ ತವಕವುಳ್ಳವರಾಗಿ ನಾನಿದ್ದರೆ, ದೇವರು ಐಗುಪ್ತ ದೇಶದ ಮಧ್ಯದಲ್ಲಿ ಇಳಿದು ಬಂದರೆ, ಮೇಘ ವಾಹನನಾಗಿ ಬಂದರೆ, ಎಲ್ಲವೂ ನಮ್ಮೊಳಗಿರ್ತಕ್ಕಂಥ ಎಲ್ಲ ಐಗುಪ್ತವು ಒಂದಕ್ಕೊಂದು ಅದೇ ಇಲ್ಲದಂತೇವೆ. ನನ್ನ ಜೀವಿತ ಡಿಸೆಂಬರ್ನಲ್ಲಿ ತಿರುಗಿ ನೋಡೋದಾದರೆ ಎಷ್ಟೊಂದು ವಿಷಯಗಳು ನನ್ನ ಜೀವಿತವನ್ನು ಬಿಟ್ಟು ಹೋಗಿದೆ, ಎಷ್ಟೆಲ್ಲ ಒಳ್ಳೆಯ ವಿಷಯಗಳು, ಒಳ್ಳೆಯ ಸ್ವಭಾವ ನನ್ನ ಜೀವಿತಕ್ಕೆ ಬಂದಿದೆ ಅಂತ ತಿರುಗಿ ನೋಡುವುದೇ ನಿಜವಾದ ಆಶೀರ್ವಾದ. ಇಸ್ರಾಯೇಲರು ಬೇರೆ ದೇಶದಲ್ಲಿದ್ದರು, ಐಗುಪ್ತ್ಯರು ಒಂದು ಕಡೆ ಇದ್ದರು, ಅವರನ್ನು ತಂದು ಇವರ ಜೊತೆ ಬೆರೆಯುವಂತೆ ಮಾಡಿದ್ದ ದೇವರು. ಯಾಕೆ ಗೊತ್ತಾ? ನೀನು ಆಶೀರ್ವದಿಸಲ್ಪಡಬೇಕು. ಇವತ್ತು ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಬೆರೆಯುವಂತೆ ಮಾಡಿ ನೀನು ಹೇಗೆಲ್ಲ ಆಶೀರ್ವಾದ ಕಾಣ್ತೀಯ ಅನ್ನೋದನ್ನು ಈ ವರ್ಷದ ಒಂದೊಂದು ವಾರದಲ್ಲೂ ಅಥವಾ ಒಂದೊಂದು ತಿಂಗಳಲ್ಲೂ ನೀನು ಕಾಣ್ತೀಯಾ, ಅದರ ವಾಕ್ಯ ನಿಮ್ಮ ದೇವರು ಪೋಷಿಸಲಿಕ್ಕೆ ತಿಳಿಸ್ಲಿಕ್ಕೆ ಹೋಗ್ತಿದ್ದಾರೆ. ಹಲ್ಲೆಲೂಯಾ. ಮುಂದೆ ಹೋಗ್ತೇನೆ, ಗಮನಿಸ್ರಿ. 3ನೇ ವಚನ. ಐಗುಪ್ತದ
ಅಂತರಾತ್ಮವು ಬರಿದಾಗುವುದು, ಅದರ ಆಲೋಚನೆಯನ್ನು ಭಂಗಪಡಿಸುವನು. ಅಲ್ಲಿಯವರು ವಿಗ್ರಹಗಳನ್ನು, ಮಂತ್ರಗಾರರನ್ನು, ಪ್ರೇತ ವಿಚಾರಕರನ್ನು, ಬೇತಾಳಿಕರನ್ನು ಆಶ್ರಯಿಸುವರು. ನೋಡ್ರಿ, ಎಲ್ಲರ ಜೊತೆ ಇದ್ದೀರಾ? ದೇವರು ಇಳಿದು ಬಂದು ಒಂದು ಗಲಿಬಿಲಿಯನ್ನು ಉಂಟು ಮಾಡಿದ್ರೆ, ಒಂದು ಹೋರಾಟಗಳಲ್ಲಿ ಪ್ರಾರಂಭವಾದರೆ, ಒಬ್ಬರಿಗೊಬ್ಬರು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾವು ಏನು ಮಾಡಬೇಕು? ದೇವರ ಕಡೆ ತಾನೇ ತಿರುಗಬೇಕು. ಆದರೆ ಈ ಐಗುಪ್ತರು ಏನು ಮಾಡಿದಂತೆ ಗೊತ್ತಾ? ದೇವರ ಅಲ್ಲದವುಗಳ ಬಗ್ಗೆ ಅಲ್ಲೊತ್ತಿ ನೋಡ್ರಿ. ಅಲ್ಲಿಯವರು ವಿಗ್ರಹಗಳನ್ನು ಆಶ್ರಯಿಸುವರು, ಅಲ್ಲಿಯವರು ಮಂತ್ರಗಾರರನ್ನು ಆಶ್ರಯಿಸುವರು, ಪ್ರೇತ ವಿಚಾರಕರನ್ನು, ಬೇತಾಳಿಕರನ್ನು ಅವ್ರು ಏನು ಮಾಡ್ತಾರಂತೆ? ದೇವರು ಮೇಘವಾಹನನಾಗಿ ಬಂದಂಥ ಉದ್ದೇಶ ಏನು? ಅವ್ರು ಅಲ್ಲಿ ನಡೀತಿರೋದೇನು? ಆದರೆ ದೇವರು ಹೇಳ್ತಿದ್ದಾರೆ, ಅಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಿ ಎಲ್ಲಾದರೂ ಆಶ್ರಯ ಸಿಕ್ಕರೆ ಸಾಕಲ್ಲ, ಎಲ್ಲಾದರೂ ಬಿಡುಗಡೆ ಸಿಕ್ಕರೆ ಸಾಕಲ್ಲ ಅಂತ ಕಣ್ಣಿಗೆ ಕಾಣುವಂಥ ವ್ಯಕ್ತಿಗಳನ್ನು, ವಿಷಯಗಳನ್ನು ಹುಡುಕಿ ಓಡಿ ಹೋಗ್ತಾರೆ. ಈ ವರ್ಷ, ಈ 2026ರಲ್ಲಿ ನಿಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳು, ಕೆಲವು ಘಟನೆಗಳು ಎದುರಾದಾಗ ಇಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋ ಸುದ್ದಿ ನಿಮ್ಮ ಕಿವಿಗೂ ಬರ್ತದೆ. ಇಲ್ಲಿ ಹೋದರೆ ಇದರಿಂದ ಸಮಸ್ಯೆ ಸರಿಯಾಗುತ್ತೆ ಅಂತ ಸಂದೇಶ ಬರುತ್ತೆ. ನಿಮ್ಮನ್ನು ಕೇಳ್ತೀನಿ, ಏನು ಮಾಡ್ತೀರಿ ಆಗ? ನಿಜನಾ? ಪ್ರಾಣ ಹೋಗ್ಬಿಟ್ರೆ ಎರಡು ವಿಷಯ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅಂತ ಹೇಳಬೇಕು. ಹೋದರೆ ಹೋಗಲ್ಲ, ದೇವ್ರಿಗೆ ಸ್ತೋತ್ರ. ಒಂದು ವೇಳೆ ಹೋದ್ರು ದೇವ್ರಿಗೆ ಸ್ತೋತ್ರ. ಅಲ್ಲಿ ನಾನು ಇರ್ತೀನಿ. ಈ ತವಕದಲ್ಲಿ ನಮ್ಮ ಜೀವಿತವನ್ನು ದೇವರಿಗಾರರು ಒಪ್ಪಿಸ್ಕೊಳ್ಳೋದಾದರೆ, ಈ ಆಶೀರ್ವಾದದ ವರ್ಷವನ್ನು ಯಾರಿಗಾಗಿ ದೇವರು ನೇಮಿಸಿದಾರೋ, ಈ ವರ್ಷ ನಾನು ಹೇಳಿದೆ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವರನ್ನ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಈ ವರ್ಷ ಉಪವಾಸ ಪ್ರಾರ್ಥನೆ ನೆನಪಾಯಿತು. ಎಷ್ಟು ಜನರಿಗೆ ನೆನಪಿದೆ? ಈ ವರ್ಷ ದೊಡ್ಡ ದೊಡ್ಡ ಕೇಳಿದೆ, ಅದು ಚಾಮರಾಜನಗರಕ್ಕೆ ಇದೆ ಅಂತ ಹೇಳಿದೆ. ಎಷ್ಟು ಜನ ನೆನಪಿದೆ? ಚಾಮರಾಜನಗರಕ್ಕೆ ಇದೆ ಅಂತ ದೇವರಿಗೆ ಸ್ತೋತ್ರ. ಅದೇ ರೀತಿಯಲ್ಲಿ ಘಟನೆಗಳನ್ನ ನಾವು ನೋಡ್ತಿದ್ದೀವಿ. ಈ ಕೇಡು ನಮ್ಮ ಜೀವಿತದಲ್ಲಿ ಮತ್ತೆ ಇನ್ನೂ 12 ತಿಂಗಳಿದೆ. ಇದು ನಮ್ಮ ಜೀವನದಲ್ಲಿ ಮುಟ್ಟಬಾರ್ದು, ನಮಗೆ ಮಾತ್ರ ತಗಲಬಾರ್ದು ಅನ್ನೋದಾಗಿದ್ದರೆ ವೈಯಕ್ತಿಕವಾದ ಪ್ರಾರ್ಥನಾ ಜೀವಿತ ಮೇಲೆ ದಯಮಾಡಿ ಹೆಚ್ಚಿಸ್ಕೊಳ್ರಿ. ಕಳೆದ ವರ್ಷ ಒಂದು ದೊಡ್ಡ ಆಕ್ಸಿಡೆಂಟ್ ತಪ್ಪಿಸ್ಬಿಟ್ರು ಪಾಸ್ಟ್ರೆ, ಪ್ರಾರ್ಥನೆ ಇಲ್ಲಿದ್ರು ತಪ್ಪಿಸಿದ್ರು ಪಾಸ್ಟ್ರೆ. ಬಟ್ ಈ ವರ್ಷ ನಿನ್ನಲ್ಲಿ ಪ್ರಾರ್ಥನೆ ಆತ್ಮೀಕತೆ ಇಲ್ಲ ಅಂದರೆ ನಾನು ಹೇಳ್ತೀನಿ, ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನಲ್ಲಿ ಪ್ರಾರ್ಥನೆ ದಯಮಾಡಿ ಹೆಚ್ಚಿಸ್ಕೊಳ್ರಿ. ಕೆಲವು ಸರಿ ಉಳಿಸಿರುವಂಥ ಉದ್ದೇಶನೇ ಅದಾಗಿದೆ. ನನ್ನ ಮಗನು ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಕಾಪಾಡ್ತಾ ಬಂದಿದ್ದಾರೆ. ದೇವರು ಪ್ರವಾದನೆ ಹೇಳಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ದೊಡ್ಡ ದೊಡ್ಡ ಕೇಡುಗಳು ನಮ್ಮ ಜಿಲ್ಲೆಗಾಗಿ ಕಾದಿದೆ. ಅನೇಕರು ಬಾಧಿಸಲ್ಪಡ್ಲಿಕ್ಕೆ ಹೋಗ್ತಾರೆ. ಆ ಸ್ಥಳದಲ್ಲಿ ನಿನ್ನನ್ನು ಸಂತೈಸುವ ವ್ಯಕ್ತಿಯಾಗಿ ಅಲ್ಲಿ ನಡೆಸಬೇಕೇ ಹೊರತು ನೀನೇ ಅಲ್ಲಿ ಬಾಧಿಸಲ್ಪಡುವ ವ್ಯಕ್ತಿಯಾಗಿ ಕಾಣಿಸಲ್ಪಡಬಾರ್ದು. ಈ ಒಂದು ವೈರಾಗ್ಯ ದೇವರೇ, ನಾನು ಸಂತೈಸುವನಾಗಿರ್ತೀನಿ, ನಾನು ಅವರಿಗಾಗಿ ಪ್ರಾರ್ಥಿಸುವನಾಗಿರ್ತೀನಿ. ಹಣ್ಣುಗಳಂತೆ ಪ್ರಾರ್ಥಿಸ್ತೇನೆ, ಎಲೀಷನಂತೆ ಬಿಡುಗಡೆ ಮಾಡ್ತೇನೆ. ಭಾರವನ್ನು ಕಡಿಮೆ ಮಾಡುವಂಥ ಪ್ರಾರ್ಥನೆಯನ್ನಾಗಿ ಅಭಿಷೇಕವನ್ನು ಹೊಂದಿದವನಾಗಿ ನಂಬುತ್ತೇನೆ. ಸ್ವಲ್ಪ ಟಫ್ ಆಗಿರ್ಬೋದು ಹೊಸದಾಗಿ ಬಂದವರಿಗೆ, ಅರ್ಥ ಮಾಡ್ಕೊಳ್ರಿ. ನಿನ್ನೊಳಗಿರುವಂತಹ ಐಗುಪ್ತ್ಯ ಹೋರಾಟಗಳು ಬರುವಾಗ, ನಿನ್ನೊಳಗಿರುವಂಥ ಕಾರ್ಯಗಳಿಂದ ನಿಮಗೆ ಸಮಸ್ಯೆಗಳು ಬರುವಾಗ ಸಭೆಯನ್ನು ಬಿಟ್ಟು ಹೋಗುವಂಥ ಆಲೋಚನೆ ಬರುತ್ತೆ. ಯಾವನ್ನು ಬಿಟ್ಟು ಹೋಗುವಂಥ? ಸಭೆಯನ್ನು ಬಿಟ್ಟು ಹೋಗುವಂಥ ಆಲೋಚನೆ ಬರುತ್ತೆ. ಇಲ್ಲದೇ ಆಗಿದ್ದು ಬೇತಾಳಿಕರನ್ನು ಹುಡ್ಕೊಂಡು ಹೋಗ್ತಾರೆ. ಯಾರು ಅವ್ರು ಸರಿ ಇರ್ತಾರೆ, ಇವ್ರು ಸರಿ ಇರ್ತಾರೆ, ಅಲ್ಲಿ ಸರಿ ಇರುತ್ತೆ, ಇಲ್ಲಿ ಸರಿ ಇರುತ್ತೆ, ಹುಡ್ಕೊಂಡು ಹೋಗುವಂಥ ಸನ್ನಿವೇಶ ಬರುತ್ತೆ. ಆದರೆ ನೀನೊಂದು ವೇಳೆ ಆ ಆಯ್ಕೆಗಳನ್ನ ನೀನು ಹೊಂದ್ಕೊಂಡ್ಬಿಡೋದಾದರೆ ನಿಜವಾಗಿ ಈ ಆಶೀರ್ವಾದ ವರ್ಷದಿಂದ ನೀನು ದೂರ ಆಗ್ಬಿಡ್ತೀಯ. ಮುಂದೆ ಓದ್ತೀನಿ, ಗಮನಿಸ್ರಿ. ಇದಲ್ಲದೆ ಐಗುಪ್ತರನ್ನು ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸು. ನಾನು ಪ್ರಾರಂಭದಲ್ಲಿದೆ. ಐಗುಪ್ತರು ಯಾರು? ನಾವು ನಮ್ಮನ್ನು ಇಸ್ರಾಯೇಲ್ ಅಂತ ತಿಳ್ಕೊಂಬಿಟ್ಟಿದ್ವಲ್ವಾ? ಅದಾದಮೇಲೆ ನಾವು ಐಗುಪ್ತರು. ನನ್ನ ಕುಟುಂಬ ಎಲ್ಲ ಐಗುಪ್ತ, ನನ್ನ ಊರು ಐಗುಪ್ತ, ನನ್ನ ಪಟ್ಟಣ ಐಗುಪ್ತ. ಐಗುಪ್ತರನ್ನು ಯಾರ ಕೈಗೆ ಒಪ್ಪಿಸ್ತೇನೆ? ಕ್ರೂರನಾದ ಒಡೆಯನ ಕೈಗೆ ನಾನು ಒಪ್ಪಿಸ್ತೇನೆ. ಈ ವರ್ಷ ಮತ್ತೆ ಹೇಳ್ತಿದ್ದೀನಿ, ಕ್ರೂರವಾದಂತಹ ವ್ಯಕ್ತಿಗಳ ಕಡೆಗಳಲ್ಲಿ, ಸ್ವಭಾವಗಳ ಕೈಗಳಲ್ಲಿ ಅಂಥ ಒಂದು ಸನ್ನಿವೇಶಗಳಿಗೆ ನಾನು ಒಳಗಾಗುವಂಥ ಸನ್ನಿವೇಶ ಬರ್ತದೆ. ಉದ್ದೇಶ ಗಮನಿಸ್ರಿ. ದೇವರು ಮೇಘವಾಹನನಾಗಿ ವೇಗವಾಗಿ ಹಿಡಿದು ಬರ್ತಾರೆ. ಏನಕ್ಕಾಗಿ ಅಂತ ಹೇಳಿದ್ರೆ, ಕೆಲವು ಕಾರ್ಯಗಳನ್ನು ಕೆಲವು ವ್ಯಕ್ತಿ ಇವತ್ತು ಗಮನಿಸ್ರಿ, 10 ವರ್ಷದಿಂದ ಒಂದು ಸ್ವಭಾವ ನಿಮ್ಮಲ್ಲಿದೆ. ಎಷ್ಟು ವರ್ಷದಿಂದ? ಇನ್ನು ಹೇಳ್ಬೇಕಂದ್ರೆ ಹುಟ್ಟಿದಾಗಿಂದ ಸ್ವಭಾವ ಅದ ನಿಮಗೆ, ಬುದ್ಧಿ ಬಂದಾಗಿಂದ ಇದೆ. ಆದರೆ ದೇವರ ಕಂಡುಕೊಂಡ ಮೇಲೂ ಆ ಸ್ವಭಾವ ಇನ್ನೂ ಮುಂದುವರಿತಾ ಇದೆ. ನಿಮಗೊಂದು ಆಸೆ, ದೇವರಿಂದ ಬಿಡುಗಡೆ ಕೊಡು ಸ್ವಾಮಿ.
ಆಸೆ ಪಡ್ತೀವಲ್ವ? ನಮಗೆ ಬಿಡೋಕ್ಕಾಗಲ್ಲ. ಬಟ್ ಆ ಸ್ವಭಾವದ ವಿಷಯದಲ್ಲಿ ದೇವ್ರು ನಂಗೆ ಬಿಡುಗಡೆ ಕೊಡಪ್ಪ. ಉದಾಹರಣೆ ಕುಡಿತಿದ್ರೆ ದೇವ್ರು ನಂಗೆ ಬಿಡುಗಡೆ ಕೊಡು ಸ್ವಾಮಿ. ಕೋಪ ಬರ್ತಿದ್ರೆ ದೇವ್ರು ನಂಗೆ ಬಿಡುಗಡೆ ಕೊಡಪ್ಪ. ಜಗಳ ಆಡ್ತಿದ್ರೆ ದೇವರೇ ಅಂತ ಸ್ವಭಾವಗಳು ನನಗೆ ಬಿಡುಗಡೆ ಕೊಡಿಸು. ಸಣ್ಣದಕ್ಕೂ ನನಗೆ ಕೋಪ ಬಂದುಬಿಡುತ್ತೆ. ಚಿಕ್ಕದನ್ನು ದೊಡ್ಡದು ಮಾಡಿಬಿಡ್ತೀನಿ. ನನಗೆ ಬಿಡುಗಡೆ ಕೊಡಪ್ಪ ಆಸೆ ಪಡ್ತೀನಿ. ಯಾವುದೋ ಒಬ್ಬ ವ್ಯಕ್ತಿಯ ತಪ್ಪಾದ ವ್ಯಕ್ತಿಯನ್ನು ಇಷ್ಟಪಡುವಂತಹ ಸ್ವಭಾವ ದೇವರ ಹತ್ರ ನನಗೆ ಬಿಡುಗಡೆ ಕೊಡಪ್ಪ. ನಿಮಗೆ ಬೇಕಾಗಿರೋದೇನು? ಹೌದು ತಾನೆ? ಹೆಂಗೆ ಬಿಡುಗಡೆ ಮಾಡಬೇಕು? ಪ್ರೇಯರ್ ಕೂತಿದ್ದಾಗೆ ದಿಢೀರ್ನ ಒಂದು ಮೇಲಿಂದ ಇಳಿದು ಬಂದು ಕಣ್ಬಿಟ್ಟು ನೋಡಿದ್ರೆ ನಾ ಎಲ್ಲಿದ್ದೇನು ಅದೆಲ್ಲ ಬಿಡುಗಡೆ. ಒಂದು ವಿಷಯ, ಕ್ರೂರವಾದ ವ್ಯಕ್ತಿ ಕೈಗಳಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರಿ. ಯಾವ ವಿಷಯದಲ್ಲಿ? ನೀವು ತಪ್ಪು ಮಾಡ್ತಿದ್ರಲ್ಲ, ನೀವು ಬಿಡುಗಡೆ ಬೇಕು ಅಂತ ಇಷ್ಟಪಡ್ತಿದ್ರಲ್ಲ, ಆ ವ್ಯಕ್ತಿಗಳ ಕೈಲಿ ಈ ವರ್ಷ ಏನು ಮಾಡ್ತೀವಿ? ಪಕ್ಕದಲ್ಲಿ ಸಿಕ್ಕಾಕೊಂಡ್ರೆ ಹೆಂಗಿದ್ದು ಅಂತ ಈಗ ಹೇಳಿ. ನೀವು ಸಿಕ್ಕಾಕೊಂಡ್ಮೇಲೆ ಬಿಟ್ಟರೆ ಫಸ್ಟೇ ಬಿಟ್ಬಿಟ್ಟರೆ ಒಂದು ಬಿಡಿ. ಇಲ್ಲ, ಈ ವರ್ಷ ಕ್ರೂರವಾದ ವ್ಯಕ್ತಿಗಳಲ್ಲಿ ಸಿಗಾಕ್ಬಿಟ್ಟು ಆಶೀರ್ವಾದ ಹೆಂಗೆ ಅಂತ ತಿಳ್ಕೊಂಡಿದ್ದೀರಿ? ಅದು ಒಂದು ವೇಳೆ ಸಿಕ್ಕಾಕೊಂಡ್ವಿ, ಬಿಟ್ಬಿಟ್ವಿ. ಈಗ ವೈಯಕ್ತಿಕವಾಗಿ ಥಿಂಕ್ ಮಾಡಿ ನೋಡ್ರಿ, ಈಗ ನಾನು ಹೆಂಗಿದ್ದೀನಿ? ಆಶೀರ್ವಾದ ಹೊಂದ್ಬಿಟ್ಟೆ. ಹಲ್ಲೆಲೂಯಾ. ಆಶೀರ್ವಾದ ಅಂದ್ರೇನು? ನಿನ್ನಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಕ್ರೂರನ ಕೈಗೆ ಒಪ್ಪಿಸಿ ನಿನ್ನಿಂದ ಬಿಡುಗಡೆ ಮಾಡುವುದೇ ಆಶೀರ್ವಾದ. ಐಗುಪ್ತರೊಂದಿಗೆ ಕಲಿತು ಅಂದ್ರೆ ಹಿಂಗೆ ಕಲಿಬೇಕು, ಬೆರಿಬೇಕು. ಅವನ ಜೊತೆ ಬೆರೆತರೆ ನಮ್ಮ ತಪ್ಪುಗಳು ಏನಿದೆ ಅಂತ ಮತ್ತೊಬ್ಬರಿಗೆ ತೀಕ್ಷ್ಣವಾಗಿ ಗೊತ್ತಾಗುತ್ತೆ. ಇಂಥ ತಪ್ಪುಗಳಿಗೆ ನಾನು ಬಿಡುಗಡೆ ಹೊಂದಬೇಕಾ? ಇವತ್ತು ಆಸೆ ಪಡ್ರಿ. ನನ್ನಲ್ಲಿ ಇವತ್ತು ನಾನು ಮನೆಯೊಬ್ಬರು ಕೇಳಿದೆ, ಸಾವು ಹೋಗಿದಾಗ, ಕ್ರಿಶ್ಚಿಯನ್, ಕುಡಿತಿದಾರ ಮನೆಯಪ್ಪ ಅಂತ ಕೇಳಿದೆ. ಅವ್ರು ಚಿಕ್ಕಪ್ಪ ಅಂತ ಕರೀತಾರೆ ನನ್ನ. ಇಲ್ಲ, ಈಗ ಕುಡಿತಲ್ಲ. ಅದೇನು ಅಷ್ಟು ಹೇಳಿದ್ರು ಕುಡಿಯೋದವರು ಡಾಕ್ಟ್ರು ಹೇಳ್ಬಿಟ್ರು ಕುಡಿದ್ರು ಬದುಕಲ್ಲ ಅಂತ. ಈಗೇನು ಮಾಡಿಬಿಟ್ಟವ್ರೆ? ಕುಡಿಯೋದು ಬಿಟ್ಟಿದ್ದಾರೆ. ಕ್ರೂರನ ಕೈಗೆ ಸಿಕ್ಕಾಕೊಂಡಿದ್ರು. ಕ್ರೂರನ ಕೈಗೆ ಸಿಕ್ಕಾಕೋಕ್ಕೆ ಮುಂಚೆ ನಾವು ಹೇಳಿದ್ರೆ ಏನು ಮಾಡಲ್ಲ? ಬಿಡಲ್ಲ. ಇನ್ನು ಕುಡಿದ್ರೆ ನೀವು ಬದುಕಲ್ಲ ಅಂದರು. ಕುಡಿಯೋದು ಬಿಟ್ಬಿಟ್ಟಿದ್ದಾರೆ. ಪರಲೋಕ ಬೇಕು ಬಿಟ್ಬಿಡಿ ಅಂತ ಹೇಳಿದೆ ನಾನು. ಪರಲೋಕಕ್ಕೆ ಹೋಗ್ಬೇಕು ಬಿಟ್ಬಿಡಿ. ಪರಲೋಕ ಯಾರು ಕಂಡಿದ್ದಾರೆ ಅಂತಂದರು. ನರಕ ಯಾರು ನೋಡಿದ್ದಾರೆ ಅಂತ ದೇವರು ಸ್ತೋತ್ರ. ಇವತ್ತು ಬಿಟ್ಬಿಟ್ಟಿದ್ದಾರೆ. ಕ್ರೂರನ ಕೈಗೆ ಈ ವರ್ಷ ಸಿಕ್ಕಿಕೊಳ್ಳುವುದೇ ಆಶೀರ್ವಾದ. ಆಮೇಲೆ ಕೆಲವು ಆಮೇಲೆ ಬರಲ್ಲ. ಇಲ್ಲ, ಕ್ರೂರನ ಕೈಗೆ ಸಿಕ್ಕಾಳದ ಬೇಡಗಪ್ಪ ಯೋಚನೆ ಮಾಡ್ತೀವಿ. ಕ್ರೂರನ ಕೈಗೆ ಸಿಕ್ಕಾಕೊಳ್ತೀವಿ. ಆದಷ್ಟು ಬೇಗ ದೇವರೇ, ಅದಕ್ಕೆ ಮುಂಚಿತವಾಗಿ ನಿನ್ನ ಆಶೀರ್ವಾದಕ್ಕಾಗಿ ಯಾವುದನ್ನು ಬಿಡಬೇಕು ಅಂತ ನಾನು ಆಶಿಸ್ತೀಯೋ ನಾನು ಬಿಟ್ಬಿಡ್ತೀನಿ, ನನಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದೆ, ಖಂಡಿತ ಬಿಡುವಂತೆ ದೇವರು ಸಹಾಯ ಮಾಡ್ತಾರೆ. ಮುಂದೆ ಹೋದಾಗ ಕ್ರೂರನ ಕೈಗೆ ಇಲ್ಲಿ ಸಿಕ್ಕೊಂಡಂತಹ ಒಂದು ಅನುಭವ ಮುಂದೆ ಓದ್ತೀನಿ ನೋಡ್ರಿ. ಇದಲ್ಲದೆ ಐಗುಪ್ತರನ್ನು ಕ್ರೂರನಾದ ಒಡೆಯನ ಕೈಗೆ ಒಪ್ಪಿಸುವೆನು, ಭಯಂಕರನಾದ ರಾಜನು ಅವರನ್ನು ಆಳುವನು. ಎಂಥ ರಾಜ? 20ನೇ ಅಧ್ಯಾಯ, ಅದೇ 20ನೇ ಅಧ್ಯಾಯದಲ್ಲಿ 4ನೇ ವಚನ ಓದಿ. ಏನಾದರೂ ಮತ್ತೊಬ್ರು ಓದ್ರಿ ನೋಡೋಣ. 24. ಐಗುಪ್ತದ ಸೆರೆಯವರನ್ನು, ಕೂಶಿನ ಕೈದಿಗಳನ್ನು, ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಟ್ಟೆ ಕೆರಗಳಿಲ್ಲದೆ ಬರೀ ಕುಂಡಿಯವರಾಗಿ ಐಗುಪ್ತದ ಮಾನವಕ್ಕೋಸ್ಕರ ಸೆರೆಗೆ ನಡೆಯುವಂತೆ ಮಾಡುವನು. ಇಲ್ಲಿ ಇಬ್ಬರು ಬರ್ತಿದ್ದಾರೆ. ಯಾರ್ಯಾರು? ಅಶ್ಶೂರ್ಯ, ಐಗುಪ್ತ. ಅಶ್ಶೂರ್ಯರ ರಾಜನು ಐಗುಪ್ತರನ್ನು ಏನು ಮಾಡ್ತಾನಂತೆ? ಬಟ್ಟೆ ಮೈ ಮೇಲೆ ಒಂಚೂರು ಬಟ್ಟೆನೂ ಇಲ್ದಂಗೆ ಅವರನ್ನು ನಡೆಸ್ತಾನಂತೆ, ಹಿಂಸಿಸ್ತಾನಂತೆ. ಇಂಥವರ ಕೈಗೆ ಐಗುಪ್ತರನ್ನು ನಾನು ಒಪ್ಪಿಸ್ತೀನಿ, ಐಗುಪ್ತರನ್ನು ನಾಶ ಮಾಡ್ತೀನಿ, ಐಗುಪ್ತರನ್ನು ಸಮುದ್ರದಲ್ಲಿ ಮುಳುಗಿಸ್ತೀನಿ ಅಂತ ಹೇಳಿ ದೇವರು ಅಶ್ಶೂರ್ಯಕ್ಕೋಸ್ಕರವಾಗಿ ದೈವೋಕ್ತಿಯನ್ನು ಉಂಟು ಮಾಡಿ ಅವರಿಗೆ ಇಳಿದು ಬಂದು ಅವರ ಮಧ್ಯದಲ್ಲಿ ಇಂಥ ಒಂದು ಕಾರ್ಯಗಳನ್ನು ಮಾಡ್ತಿದ್ದಾರೆ. ಗಮನಿಸ್ರಿ. ಹಾಗಿದ್ದರೆ 2025 ಉಪವಾಸ ಪ್ರಾರ್ಥನೆಯಲ್ಲಿ ನನ್ನ ಚಾಮರಾಜನಗರ ಜಿಲ್ಲೆಗೆ ಎಷ್ಟೋ ವಿಧವಾದ ಕೇಡುಗಳಿದೆ ಅಂತ ಹೇಳಿದ್ದು ಯಾಕೆ? ಐಗುಪ್ತಕ್ಕೆ ಇಷ್ಟೆಲ್ಲ ಕೇಡುಗಳನ್ನು ನುಡಿತಿರೋದು ಯಾಕೆ? ಅವರು ಆಶೀರ್ವಾದ ನಿಧಿಯಾಗಬೇಕು. ನನ್ನ ಪಟ್ಟಣಕ್ಕೆ ಕೇಳಿದೆಯಾ? ನನ್ನ ಪಟ್ಟಣ ಮೀನ್ಸ್ ನಾನು ಅದ್ರ ಒಳಗಾಗಿದ್ದೀನಿ, ನೀವು ಅದರಲ್ಲಿ ಒಳಗಾಗಿದ್ದೀರಿ, ಹೌದಾ? ಆ ಪಟ್ಟಣ ಅಂದರೆ ಯಾರು? ನಾವೇ. ಕೇಳಿದೆ. ಯಾವ ಉದ್ದೇಶಕ್ಕಾಗಿ ಅಂತ ಹೇಳೋದಾದರೆ ಆಶೀರ್ವಾದ ನಿಧಿಯಾಗುವುದಕ್ಕೆ. ಇಸ್ರಾಯೇಲು, ಐಗುಪ್ತ, ಅಶ್ಶೂರ್ಯ ಈ ಮೂರು ಬೆರೆತು ಆ ದಿನದಲ್ಲಿ ಡಿಸೆಂಬರ್ ನಾವು ಹೇಳಬೇಕು, ನಾವು ಆಶೀರ್ವಾದ ನಿಧಿಯಾಗಿದ್ದೇವೆ. 2027 ನಾವು ಬಿತ್ತೋದು ಇಲ್ಲ, ಕೊಯ್ಯೋದು ಇಲ್ಲ, ಆಶೀರ್ವಾದ ಅನುಭವಿಸ್ತಾ ಇರ್ತೀವಿ. ಆಮೇಲೆ ಹಲ್ಲೆಲೂಯಾ. ಹಾಗಿದ್ರೆ 26ರ
ಪ್ರಯಾಸ ಎಷ್ಟರ ಮಟ್ಟಿಗೆ ಇರಬೇಕು? 3ರಷ್ಟು ಇರಬೇಕು. 3ರಷ್ಟು ಫಸಲು ಮಾತ್ರ ಕೊಡೋದಲ್ಲ ದೇವರು, 3ರಷ್ಟು ಪ್ರಯಾಸವನ್ನು ದೇವರು ಈ ವರ್ಷ ಅನುಭವಿಸುವಂತೆ ಮಾಡ್ತಾರೆ. ಹಾಗಿದ್ರೆ ಬೇಕಿತ್ತ ಸ್ವಾಮಿ ಆಶೀರ್ವಾದ ವರ್ಷ, ಇನ್ಯಾರು ಒಂದು ಕೊಟ್ಬಿಟ್ಟಿದ್ರೆ ಎಲ್ಲರ ಥರ ನಾವು ಸುಮ್ಮನೆ ಆರಾಮಾಗಿ ಹೋಯ್ತಿದ್ವಿ ಅನಿಸುತ್ತೆ. 3 ವರ್ಷದ ಪ್ರತಿಫಲವನ್ನು ಹೊಂದ್ಕೋಬೇಕು ಅಂದರೆ ಅಷ್ಟರ ಮಟ್ಟಿನ ಪ್ರಯಾಸ ಈ ವರ್ಷ ಬರುವಂತೆ. ಕ್ರೂರನಾದ ಎಂಥ ಒಂದು ಭಯಂಕರನಾದ ರಾಜನಿಗೆ ನಾನು ಅವರನ್ನು ಒಪ್ಪಿಸ್ತೇನೆ. ಬಟ್ಟೆ ಇಲ್ಲದೆ, ಗಮನಿಸ್ರಿ, ದೊಡ್ಡವರು ಚಿಕ್ಕವರು ಬಟ್ಟೆ ಕೆರಗಳಿಲ್ಲದೆ ಮಾನಭಂಗಕ್ಕೆ ಒಳಪಡುವಂತಹ ಸನ್ನಿವೇಶ. ನಾವು ಪ್ರಾರ್ಥಿಸಬೇಕು. ಉಪವಾಸ ಕೆಲವು ಸಾರಿ ಯಾಕಿರ್ತೀವಿ ಗೊತ್ತಾ? ಕೆಲವರಿಗೆ ಗೊತ್ತಿರೋ ಉಪವಾಸ ಯಾಕಿರ್ತೀವಿ ಅಂತ. ನನ್ನೊಳಗೆ ದೇವರಿಗೆ ಇಷ್ಟವಿಲ್ಲದೆ ಇರ್ತಕ್ಕಂತಹ ಸ್ವಭಾವ ಅವಮಾನ ಹೊಂದಬೇಕು. ನಾನು ಮೀನ್ಸ್ ನಾನು ಚಂದ್ರು ಅಲ್ವಾ? ನನ್ನಲ್ಲಿರುವಂಥ ಸ್ವಭಾವ ನನಗೆ ವಿರೋಧಿಗಳು, ಅವು ಅವಮಾನ ಹೊಂದಬೇಕು. ಅವಮಾನ ಹೊಂದಾಗ ಜನ ಎಲ್ಲ ಯಾರನ್ನು ಅವಮಾನ ಪಡಿಸ್ತಾರೆ ಗೊತ್ತಾ? ನನ್ನ ಚಂದ್ರನ ಅವಮಾನ ಪಡಿಸುವಾಗ ನೀವು ಈ ವರ್ಷ ಗಮನಿಸ್ರಿ, ನಿನ್ನನ್ನು ಯಾರಾದರೂ ತಪ್ಪುಗಳನ್ನು ಕ್ರೂರವಾದ ವ್ಯಕ್ತಿಗಳ ಕೈಯಲ್ಲಿ ಅವಮಾನ ಪಡಿಸುವಾಗ ನೀನು ನೆನೆಸ್ಬೇಕು ಗೊತ್ತಾ? ನೀ ಹೆಂಗೆ ನೆನೆಸ್ಬೇಕು ಗೊತ್ತಾ? ಸಿಕ್ಕಾಕೊಂಬಿಟ್ನಲ್ಲ ಅನ್ಬಾರ್ದು. ಅವಮಾನ ಪಡು. ಸಿಕ್ಕಾಕೊಂಡು ಈಗ ಯಾರು ಹೇಳಬೇಕು? ನನ್ನೊಳಗಿರುವಂತಹ ನಾನಲ್ಲ ಅವಮಾನ ಪಡೋದು, ಜನ ಅವಮಾನ ಪಡಿಸೋದು ನನ್ನ. ಬಟ್ ನಾನು ಯಾರನ್ನ ಅವಮಾನ ಪಡಿಸ್ಬೇಕು? ನನ್ನೊಳಗಿರುವಂಥ ಐಗುಪ್ತವನ್ನು ಸಿಕ್ಕಾಕೊಂಡೆ ಅವಮಾನ ಪಡು. ಇನ್ಮೇಲೆ ಮಾಡ್ತಿದ್ದೀವಿ, ಇನ್ಮೇಲೆ ಇದು ಸಾರ ಅಂಗಡಿ ಓದಿದೆ, ಇನ್ಮೇಲೆ ಹೆಂಡತಿ ಜೊತೆ ಕೂಗಾಡಬೇಡ. ಆಯ್ತಾ ಕುಮಾರ್ಬೋದ? ತಪ್ಪಾದಂತಹ ಸ್ವಭಾವಗಳು ಇವುಗಳು ನಾವು ಸಿಕ್ಕಿಕೊಳ್ಳುವಾಗ ನಿಜವಾಗಿ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಈ ಒಂದು ತೀಕ್ಷ್ಣತೆ ತಂದುಕೊಳ್ರಿ. ಅವಮಾನ ಆದಾಗ ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ. ಅವಮಾನ ಆಗೋಯ್ತಲ್ಲ ಅಂತೇಳಿ. ಅವಮಾನ ನನಗಲ್ರಿ, ಈ ದೇಹ ಅಥವಾ ನನ್ನ ಆತ್ಮಕ್ಕೆ ವಂಚಿಸುವಂತಹ ಸ್ವಭಾವಗಳಿಗೆ ಅವಮಾನ ಆಗಬೇಕು. ಆಗಲಿ ಅವಮಾನ ಪಡು. ದೇವರಿಂದ ಹೋಗಿ ಕಣ್ಣಿರಲಿ, ದೇವರ ಇಂಥ ಅವಮಾನಕ್ಕೆ ಒಳಪಡಿಸಿದ್ದ ಈ ದೇಹಕ್ಕೆ ನೀವು ಸರಿಯಾದ ದಂಡನೆ ಕೊಟ್ಟು ಸ್ವಾಮಿ. ಯಾವ ಭಕ್ತರು ಹೇಳ್ತಾರೆ ನೋಡಿ ಸತ್ಯವೇದದಲ್ಲಿ, ನನಗೆ ಕೊಟ್ಟಂಥ ಕಷ್ಟ ಕಮ್ಮಿ, ನನಗೆ ಕೊಟ್ಟಂಥ ಕಷ್ಟ ಕಡಿಮೆ, ನಾನು ಮಾಡಿದ ಪಾಪಕ್ಕೆ, ನಾನು ಮಾಡಿದಂಥ ಕಾರ್ಯಗಳಿಗೆ ನೀವು ಮಾಡಿದ್ದು ಸ್ವಲ್ಪ ಕಮ್ಮಿ. ಪೌಲ ಹೇಳ್ತಾರೆ, ದಾವೀದೇ ಹೇಳ್ತಾರೆ, ಇನ್ನು ಅನೇಕ ಭಕ್ತರು ಹಳೆಯ ಒಡಂಬಡಿಕೆ ತುಂಬ ಜನ ಹೇಳ್ತಾರೆ, ಏನೇನೂ ಅಲ್ಲ ದೇವರು ನನಗೆ ಕೊಟ್ಟಿರುವಂಥದ್ರಲ್ಲಿ. ಕಾರಣ ಏನು ಗೊತ್ತಾ? ನಾನಲ್ಲ, ನನ್ನೊಳಗಿರುವಂಥ ಐಗುಪ್ತ ಅಂಥ ಪಾಪಗಳಿಗೆ ನಮ್ಮನ್ನು ಸಿಕ್ಕಿಸ್ಬಿಡ್ತು. ಕ್ರೂರವಾದ ವ್ಯಕ್ತಿ ಕೈಗಳಲ್ಲಿ ಭಯಂಕರನಾದ ರಾಜನು ನಿನ್ನನ್ನು ಆಳ್ವಿಕೆ ಮಾಡಲಿಕ್ಕೆ ದೇವರೇ ಈ ವರ್ಷ ಅನುಮತಿ ಕೊಡ್ತಾರೆ. ಆ ವ್ಯಕ್ತಿ ಆಳ್ವಿಕೆ ಮಾಡಿದ್ರೆ, ಇನ್ನೊಂದು ವಾಕ್ಯ ತೆಗೆದುಕೊಳ್ಳ್ರಿ, ಯೆರೆಮೀಯ 46ನೇ ಅಧ್ಯಾಯ. ನಾನು ವಾಗ್ದಾನವನ್ನು ಮತ್ತು ಸ್ವಲ್ಪ ಅರ್ಥ ಮಾಡಿಸ್ತೀನಿ ಅಂತ ನಂಬ್ತೀನಿ. ಅರ್ಥ ಆಗ್ತಿದೆಯಾ? ಇಲ್ಲ ಅಂತ ಹೇಳಿದ ತಕ್ಷಣ ನಾನು ಹೊಸ ಒಡಂಬಡಿಕೆ ಹೋಗ್ತೀನಿ, ಅಲ್ಲೂ ಅದ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ. ಯೆರೆಮೀಯನ ಪ್ರವಾದಗ್ರಂಥ 46ನೇ ಅಧ್ಯಾಯ ಅದರ 20ನೇ ವಚನದಿಂದ ಓದೋಣ. ಸಾಕು, ಇದೇ ಬೈಬಲ್ ಓದಿರೋರಿಗೆ ಇದು ಅರ್ಥ ಆಗ್ಬಿಡುತ್ತೆ. ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಅಶ್ವಿನಿ ಓದೋದ ಥರ ಚೆನ್ನಾಗಿದೆ. ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಐಗುಪ್ತವು ಅಂದವಾದ ಕಡಸಾಗಿದೆ. ಕಡಸು ಅಂದ್ರೇನು? ಹಸು, ಗುಳಿ ಅಲ್ವಾ? ಕಡಸು, ಹಸು ಅಂತ ಹೇಳ್ಬೋದು. ಐಗುಪ್ತನ ಯಾವ್ದು ಕೊಲಿಸಿದ್ದಾರೆ? ಅದು ಎಂಥ ಹಸು? ಅದು ಎಂಥ ಕಡಸು? ಅಂದವಾದ ಕಡಸು, ನೋಡೋಕ್ಕೆ ಸೂಪರ್. ಎಲ್ಲ ದೇಶ ಬರಗಾಲ, ಐಗುಪ್ತ ಮಾತ್ರ ಸುಭಿಕ್ಷೆ, ಅಂದವಾಗಿದೆ ನೋಡೋಕ್ಕೆ. ಮುಂದೆ ಓದ್ತೀನಿ ನೋಡ್ರಿ. ತೊಡಚೆಯು ಬಡಗಲಿಂದ ಅದರ ಮೇಲೆ ಬಂದಿದೆ. ತೊಡಚೆ ಇಂಗ್ಲೀಷ್ನಲ್ಲಿ ಯಾರಾದರೂ ನೋಡ್ತೀರಾ? ಇರಲಿ ಗಮನಿಸಿ, ಮುಂದೆ ಓದ್ತೀನಿ ನಾನು. ಆದರೆ ಇನ್ನೂ ತೀಕ್ಷ್ಣ ನಾನು ವಿವರಿಸ್ತೀನಿ. ಬಡಗಲಿಂದ ಬಂದಿದೆ, ಸಂಬಳಕ್ಕಾಗಿ ಐಗುಪ್ತ್ಯವನ್ನು ಸೇರುವ ದಂಡಾಳುಗಳು ಕೊಬ್ಬಿದ ಕರುಗಳಂತಿದ್ದಾರೆ. ಯಾರಿವರು? ಐಗುಪ್ತವನ್ನು ಬಂದು ಸೇರಿದ್ದು ಯಾರು ಸಂಬಳಕ್ಕಾಗಿ? ಇಸ್ರಾಯೇಲ್ರು. ಇವರು ಅಂದವಾದ ಕಡಸು. ಯಾರು? ಐಗುಪ್ತ. ಕೊಬ್ಬಿದ ಕರುಗಳಂತಿರುವವರು ಯಾರು? ಕೊಬ್ಬಿದ ಕರುಗಳಂತಿರುವವರು ಇಸ್ರಾಯೇಲರು. ಅಂದವಾದ ಕಡಸಿಗಿಂತಲೂ ಕೊಬ್ಬಿದ ಕರು ಏನಾಯ್ತು ಹೇಳಿ? ಬಹಳ ಬಲಿಷ್ಠವಾಯಿತು. ಅಂದವಾದದ್ದು ನೋಡೋಕ್ಕೆ ಚೆಂದ ಅದು, ಆದರೆ ಆ ಅಂದವಾಗಿರೋದ್ರಿಂದ ಬಲಿಷ್ಠವಾದದ್ದು
ಐಗುಪ್ತ ವಿಮೋಚನೆ ಕಾಂಡ ಓದೋದ್ರ 1ನೇ ಅಧ್ಯಾಯದಲ್ಲಿ ಹಿಂಸೆಗಳು ಹೆಚ್ಚಾಗ್ತಾ ಜನ ಏನು ಮಾಡಿರುತ್ತೆ, ಬಲಗೊಂಡಿರುತ್ತೆ, ಹೆಚ್ಚಿದ್ರಂತೆ, ಜಾಸ್ತಿ ಆಗ್ಬಿಟ್ರಂತೆ. ಈ ವರ್ಷ ಸುಭಿಕ್ಷೆ ಮುಗಿದ ನಂತರ ಎಷ್ಟೇ ಐಗುಪ್ತದ ಕಾರ್ಯಗಳಿಗೆ ಕ್ರೂರನಾದ, ಬಲಿಷ್ಠನಾದ, ಭಯಂಕರನಾದ ಒಡೆಯನೇ ನೀವು ಒಪ್ಪಿಸ್ಕೊಟ್ರು, ನೀವು ಬಲಿಷ್ಠ ಆಗ್ತಾ ಹೋಗ್ತೀರಿ. ನಾನು ಬಲಿಷ್ಠನಾಗಬೇಕು, ನನ್ನಲ್ಲಿರುವಂಥ ಸ್ವಭಾವಗಳಲ್ಲ. ಇವತ್ತು ನಮ್ಮೆಲ್ಲರ ಆಸೆನೂ ಗೊತ್ತಾ, ನನ್ನಲ್ಲಿರುವಂಥ ಸ್ವಭಾವ ಅಂದರೆ ದೇವರೇ ನಾನು ಮನೆಯಲ್ಲಿ ಯಥೇಚ್ಛವಾದ ಆಶೀರ್ವಾದ ಹೊಂದಬೇಕು. ಇದು ನಾನು ಆಶೀರ್ವಾದ ಹೊಂದಿದ್ದಲ್ಲ, ನನ್ನಲ್ಲಿರುವುದು ಆಶೀರ್ವಾದ ಹೊಂದಿದ್ದು. ಗಮನಿಸ್ರಿ, ನನ್ನ ಎಜುಕೇಷನ್ ಮೇಲಾಗಿ ಬರಬೇಕು, ಇದು ನಾನು ಆಶೀರ್ವಾದ ಹೊಂದಿದ್ದಲ್ಲ, ನನ್ನಲ್ಲಿರುವುದು ಆಶೀರ್ವಾದ ಹೊಂದಿದ್ದು. ನನ್ನಲ್ಲಿರುವ ಸ್ವಭಾವಗಳು ಎಷ್ಟೇ ಕಾರ್ಯಗಳು ಮಾಡಿದ್ರು, ಉದಾಹರಣೆಗೆ ತಪ್ಪು ಮಾಡಿಬಿಟ್ಟು ಸಿಗಾಕೊಂಬಿಟ್ರಿ, ನನ್ನ ಜೊತೆ ಇರ್ರಿ, ಕೆಲವು ಪ್ರಶ್ನೆ ಕೇಳ್ತಾರೆ, ನೀನು ಮಾತಾಡೋ ಗದರಿಸುವಂಥ ರೀತಿಗೆ ಎಲ್ಲರೂ ಬಾಯಿ ಮುಚ್ಕೊಂಡ್ಬಿಟ್ರಿ. ಏನು ಅಂದ್ಕೊಂಡ್ಬಿಡ್ತೀವಿ, ಓ ನಾನು ಇವತ್ತು ಆಶೀರ್ವಾದ ಬಂದುಬಿಟ್ಟೆ. ಹಂಗಲ್ಲ, ಇದೆಲ್ಲ ಆಶೀರ್ವಾದ. ಅದೆಲ್ಲವುಗಳಿಂದ ನಿನ್ನಲ್ಲಿರ್ತಕ್ಕಂಥ ಕಾರ್ಯಗಳು ಕುಗ್ಗಿ ಹೋದಾಗಲೇ ನೀನು ಆಶೀರ್ವಾದಲ್ಪಟ್ಟಿದ್ದೀಯ ಅನ್ನೋದಕ್ಕೆ ಗುರುತು. ನನ್ನಲ್ಲಿರುವುದು ಆಶೀರ್ವಾದ ಹೊಂದೋದು ಬೇಡ, ನಾನು ಆಶೀರ್ವಾದ ಹೊಂದಬೇಕು. ಎಲ್ಲರೂ ಹೇಳ್ರಿ ಮಾತಾ, ಆಶೀರ್ವಾದ ಹೊಂದೋದು ಬೇಡ, ನಾನು ಆಶೀರ್ವಾದ ಹೊಂದಿದ್ರೆ ಇವತ್ತು ನೋಡೋದು ಅಂದುಕೊಂಡಿರೋ ವಿಷಯಗಳಲ್ಲಿ ನಾವು ಆಶೀರ್ವಾದ ಹೊಂದಲ್ಲ. ದೇವರು ಯಾವುದೆಲ್ಲ ವಿಷಯಗಳು ನಮಗೆ ಆಶೀರ್ವಾದ ಕೊಡಬೇಕು ಅಂತ ಇದ್ದಾರೋ ಆ ವಿಷಯಗಳ ಆಶೀರ್ವಾದ ಹೊಂದ್ತೀವಿ. ಯೋಚನೆ ಮಾಡಿರಿ, ಈ ಲೋಕದಲ್ಲಿ ಎಷ್ಟೋ ಜನ ಆಶೀರ್ವಾದ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಆಶೀರ್ವಾದ ಅಂದ್ರೆ ಏನು ಅಂತ ಮಾತಾಡ್ತಾರೆ. ಇವತ್ತು ತುಂಬ ಜನ ಆಶೀರ್ವಾದ ಹೊಂದಿದ್ದಾರೆ ನಮ್ಮ ಪ್ರಕಾರ, ಆದರೆ ಅವರೆಲ್ಲ ನೆಮ್ಮದಿಗಿದ್ರೆ ಅಂತ ಎಣಿಸ್ತೀರಾ? ನೆಮ್ಮದಿಯಾಗಿಲ್ಲ. ತುಂಬ ಜನ 99% ನೆಮ್ಮದಿ ಇಲ್ಲ. ಹಣ ಇರತಕ್ಕಂಥ ವ್ಯಕ್ತಿಗಳಿಗೆ, ಆಸ್ತಿ ಇರುವಂಥ ವ್ಯಕ್ತಿಗಳಿಗೆ ಇವತ್ತು ಅದನ್ನೇ ನಾವು ಕೂಡ ಆಶೀರ್ವಾದ ಅಂತ ನೆನೆಸಿದ್ವಿ. ಯಾರ್ಯಾರು ನೋಡಿದಾಗ ನೋಡಿ ಹೆಂಗೆ ಅವ್ರ ಡ್ರೆಸ್ ನೋಡ್ತೀರ, ಇಂಥ ಡ್ರೆಸ್ನೆಲ್ಲ ನಾವೇ ಮತ್ತೆ ಹಾಕೋದು ಯೋಚನೆ ಮಾಡ್ತೀವಿ. ಇದೆಲ್ಲ ಆಶೀರ್ವಾದ. ಇಂಥ ಆಶೀರ್ವಾದಗಳನ್ನು ಬಯಸಬೇಡ್ರಿ. ಯಾವಾಗ ನನ್ನೊಳಗಿರುವಂಥ ಐಗುಪ್ತನನ್ನ ಕ್ರೂರನ ಕೈಗೆ, ಭಯಂಕರನ ಕೈಗೆ ಒಪ್ಪಿಸಿಬಿಡ್ತಾರೋ ಆಗ ನನ್ನಲ್ಲಿ ಉಂಟಾಗುವಂಥ ಆಶೀರ್ವಾದವೇ ಬೇರೆ ವಿಧದಲ್ಲಿರ್ತದೆ. ಆಗ ಸತ್ಯವೇದಲ್ಲಿ ಹೇಳ್ತಾರಲ್ಲ, ಎಷ್ಟೋ ಜನ ಭಕ್ತರು ಹೇಳ್ತಾರೆ, ಯಾವುದೇ ಕಾರ್ಯಗಳು ದೇವರಿಂದ ನನ್ನ ದೂರ ಮಾಡೋಕ್ಕಾಗಲ್ಲ, ನನ್ನ ಆಶೀರ್ವಾದವನ್ನು ತಡೆ ಮಾಡೋಕ್ಕಾಗಲ್ಲ ಅಂಥೇಳಿ ಆಶೀರ್ವಾದ ಮೇಲೆ ಆಶೀರ್ವಾದ ಹೊಂದುತ್ತಾ ಲೋಕದವರು ನಮ್ಮನ್ನು ತಿರುಗಿ ನೋಡುವಂತೆ ಮಾಡುವಂಥದ್ದೇ ನಿಜವಾದ ಆಶೀರ್ವಾದ. ಹಣದಲ್ಲಿ ಹೆಚ್ಚಬೇಕು ಅಂತ ಆಸೆ ಪಡಬೇಡ್ರಿ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಹಣ ಬಂದರೆ ನಿಜವಾಗಿ ಹೇಳ್ತೀನಿ, ಖಂಡಿತ ನೀವು ಪಾಪಗಳನ್ನು ಹೆಚ್ಚಾಗಿ ಮಾಡಿಬಿಡ್ತೀರಿ, ತಪ್ಪುಗಳಲ್ಲಿ ಬಿದ್ದು ಹೋಗ್ತೀರಿ. ತಾವಿನ ಕೇಳ್ತಾನೆ, ನನ್ನನ್ನು ಊಟಕ್ಕೆ ಇಲ್ಲದವನಾಗ ಮಾಡಿಬಿಡ್ಬೇಡ ಸ್ವಾಮಿ, ಭಿಕ್ಷೆ ಬೇಡ್ಬಿಡ್ತೀನಿ. ನನ್ನ ಅತಿಯಾಗೂ ಕೊಟ್ಟು ನನ್ನ ಸಮೃದ್ಧಿಗಿಡಿಸ್ಬೇಡ ಸ್ವಾಮಿ, ನಿನ್ನ ಮರೆತು ಬಿಡ್ತೀನಿ. ಎಂಥ ಪ್ರಾರ್ಥನೆ! ಈ ರೀತಿ ನಾವು ಪ್ರೇಯರ್ ಮಾಡ್ತೀವ? ಇಲ್ಲ. ಪ್ರೇಯರ್ ಮಾಡೋದೇನು, 1 ಲಕ್ಷ ಸಾಲ ತೀರಿಸ್ಕೊಡು ಸ್ವಾಮಿ, ನನಗೆ ಇನ್ನು ಬೇಡ ಕೇಳ್ತೀವಿ. ತೀರಿದ ಮೇಲೆ ಇನ್ನೊಂದು 3 ಲಕ್ಷ ಮನೆ ಕಟ್ಕೊಟ್ಬಿಡು ಸ್ವಾಮಿ, ಯಾನು ಬೇಡ. ಒಂದು ಸೈಟ್ಗೆ ಅರ್ಜಿ ಹಾಕ್ಬಿಟ್ಟಿನಿ, ನನಗೇ ಬರಲಿ ಸ್ವಾಮಿ, ಅದಕ್ಕಾಗಿ ಇನ್ನೇನು ಬೇಡ ನನಗೆ. ಎಂಡಿಂಗ್ ಏನಿರುತ್ತೆ, ಇನ್ನೇನು ಬೇಡ. ಅದು ಮುಗಿತಿದ್ದಾಗೆ ಪುನಃ ಒಂದು ಹೇಳ್ಬಿಟ್ಟು ಇನ್ನೇನು ಬೇಡ. ಇದೆಲ್ಲ ಆಶೀರ್ವಾದ. ದೇವರೇ ಏನಿದೆಯೋ ಇಲ್ವೋ, ನಾನು ಇವತ್ತು ಒಂದು ಅನೌನ್ಸ್ಮೆಂಟ್ ಬರೀಬೇಕು ಅಂದ್ಕೊಂಡೆ. ಗಮನಿಸ್ರಿ, ಯಾರಾದರೂ ಮನೆಯಲ್ಲಿ ಫ್ರೀ ಆಗಿದ್ದು ಸಹೋದರಿಯರೇ, ನೀವು ಜವಾಬ್ದಾರಿ ತಗೊಳ್ರಿ. ಕೆಲಸ ಮುಗಿಸಿ, ಮನೆ ಕೆಲಸ ಮುಗಿಸಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆಯಲ್ಲಿ ಫ್ರೀ ಆಗಿರುವಂಥವರು ಕೆಲವರನ್ನು ನೀವು ಕಾಂಟ್ಯಾಕ್ಟ್ ತೆಗೆದುಕೊಂಡು ನಮ್ಮ ಸಭೆಯಲ್ಲಿ ಚರ್ಚಿಗೆ ಬಂದು 1 ಅವರ್ ನೀವು ಪ್ರಾರ್ಥಿಸಿ ಹೋಗ್ಬೋದು. ಕೆಲವರು ಕಾಂಟ್ಯಾಕ್ಟ್ ಮಾಡಿರಿ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ. ಸಭೆಯಲ್ಲಿ ಪ್ರಾರ್ಥನೆ ನಡೀಬೇಕು ಪ್ರತಿದಿನ. ಇಂಥ ದಿನನ ನೇಮಿಸ್ಕೊಳ್ಳೋಣ, ಇಂಥ ಟೈಮ್ನ ನೇಮಿಸ್ಕೊಳ್ಳೋಣ, ಇಷ್ಟು ಜನ ನಾವು ಸೇರಿ ಬರೋಣ ಅಂತ ಸ್ತ್ರೀಯರೇ ನೀವು ಒಟ್ಟುಗೂಡ್ರಿ, ನೀವು ಪ್ಲ್ಯಾನ್ ಮಾಡಿರಿ. ಈ ಆಶೀರ್ವದಿಸಲ್ಪಟ್ಟ ವರ್ಷದಲ್ಲಿ ನಿಜವಾದಂಥ ಆಶೀರ್ವಾದಗಳನ್ನು, ಇಷ್ಟು ವರ್ಷ ಕಾಣದೇ ಇರೋಂಥ ಆಶೀರ್ವಾದ ನೀವು ಕಾಣಬೇಕು. ನಿಮ್ಮ ಮೂಲಕವಾಗಿ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಬೇಕು. ನೀವು ಕಾಲಿಟ್ಟಂಥ ಸ್ಥಳ ಆಶೀರ್ವದಿಸಲ್ಪಡಬೇಕು. ನೀವು ಮಾತನಾಡುವಂಥ ಮಾತುಗಳು ನೆರವೇರಬೇಕು ಅವ್ರ ಮಧ್ಯದಲ್ಲಿ ಅಂತ ಪ್ರಾರ್ಥನೆ ಜೀವನದ ಮೇಲೆ ಹೆಚ್ಚಾಗಲಿ. ಹಲ್ಲೆಲೂಯಾ. ಹೋದರ ಮುಂದೆ 21ನೇ ವಚನ, ಕೊಬ್ಬಿದ ಕರುಗಳಂತಿದ್ದಾರೆ, ಅವರೂ ಬೆನ್ನು ಕೊಟ್ಟು ಓಡಿ ಹೋಗಿದ್ದಾರೆ, ನಿಲ್ಲಲೇ ಇಲ್ಲ. ಅವರಿಗೆ ವಿಪತ್ಕಾಲವು ಒದಗಿದೆ. ಇಬ್ಬರು ಕೂಡ ಚೆನ್ನಾಗಿ ಬೆಳೆದ್ಬಿಟ್ರಂತೆ. ಮತ್ತೆ ಗಮನಿಸ್ರಿ, ಐಗುಪ್ತ ಯಾವಾಗ ಹೋಲಿಕೆ ಆಗಿದೆ? ಅಂದವಾದ ಕಡಸು. ಇಸ್ರಾಯೇಲ್ ಯಾವಾಗ ಹೋಲಿಕೆ ಆಗಿದೆ? ಕೊಬ್ಬಿದ ಕರು. ಇವೆರಡೂ ಏನಾಗಿದೆ ಅಂತೇಳಿ ಓಡಿ ಹೋಗ್ತಿದ್ದಾರೆ, ನಿಲ್ಲಕ್ಕಾಗ್ತಿಲ್ಲ. ದೇವರು ನಮ್ಮ ಮಧ್ಯೆ ಇಳಿದು ಬಂದರೆ, ಗಮನಿಸ್ರಿ, ಇಸ್ರಾಯೇಲು ಅಂದರೆ ಯಾರಾಗಲಿ ಯಾಕೋಬ ಅಲ್ವಾ? ಇಸ್ರಾಯೇಲನ ಆದಮೇಲೆ ಇವನು ತಪ್ಪು ಮಾಡಿದ್ರ?
ತೀಕ್ಷ್ಣವಾಗಿ ಯೋಚನೆ ಮಾಡಿ ಹೇಳಿ, ಯಾಕೋಬನು ಇಸ್ರಾಯೇಲನಾದ ಮೇಲೆ ತಪ್ಪು ಮಾಡಿದ್ನ ಇಲ್ವಾ? ಥಿಂಕ್ ಮಾಡಿ. ತುಂಬ ತಪ್ಪು ಮಾಡ್ದ, ತುಂಬ ಸಾರಿ. ಅದಕ್ಕೇ ಎಷ್ಟೋ ಸಾರಿ ಈಗ ಅಬ್ರಹಾಮನ ಹೆಸರು ಹಿಂದೆ ಏನು? ಅಬ್ರಹಾಮ ಅಂತ ಬದಲಾಯಿಸಿದ ಮೇಲೆ ಎಲ್ಲಾದರೂ ಅಬ್ರಹಾಮ ಅಂತಿದ್ದ ದೇವ್ರ ಕರೆಯುವಾಗ? ಇಲ್ಲ. ಆದರೆ ಯಾಕೋಬರನ್ನು ಇಸ್ರಾಯೇಲ್ ಅಂತ ಬದಲಾಯಿಸಿದಾಗ ಪುನಃ ಯಾಕೋಬ ಅಂತ ಕರೆದಿದ್ದಾರೆ ದೇವರು. ಯಾಕೆ? ಅವನು ಮೋಸಗಾರ, ಅವ್ನು ಮೋಸ ಇತ್ತು, ಯಾಕೋಬನಾಗೆ ನಡ್ಕೊಳ್ತಾ ಇದ್ದ. ಅದುವೇ ಇವತ್ತು ನಾವೆಲ್ಲ ಇಸ್ರಾಯೇಲಾಗಿ ಮಾರ್ಪಡ್ತೀವಲ್ವ. ಆದರೂ ಯಾಕೆ ಗೊತ್ತಾ ನಾವು ಇಣಿಗೆ ನೋಡ್ತೀವಿ ಯಾಕೋಬನ ಸ್ವಭಾವ ಆಗಿ. ಆದರೆ ಇದರ ನಿಮಿತ್ತ ಕೊಬ್ಬಿದ ಕರುವಿನಂತೆ ಕೊಬ್ಬಿ ದೇವರು ಮಾಡುವಂಥ ಕಾರ್ಯಗಳಿಗೆ ಅದನ್ನು ಬೆನ್ನು ಕೊಟ್ಟು ಓಡಿ ಹೋಗುವಂತೆ ಮಾಡ್ತದೆ. ಹಾಗೆ ಇವತ್ತು ನೆನೆಸರಿ, ನನ್ನೊಳಗಿರುವಂತಹ ಐಗುಪ್ತವು, ನನ್ನೊಳಗಿರುವಂತಹ ಯಾಕೋಬನ ಸ್ವಭಾವವಾಗಿರುವಂಥ ಇಸ್ರಾಯೇಲೇ ಅವನು, ಆದರೆ ಯಾಕೋಬನ ಸ್ವಭಾವ ಇದೆ. ಅವು ಈ ವರ್ಷ ನಿನ್ನನ್ನು ನೋಡಿ ಬೆನ್ನು ಮಾಡಿ ಓಡಿ ಹೋಗುವಂಥದ್ದೇ ಆಶೀರ್ವಾದ. ಅರ್ಥ ಆಯ್ತಾ? ನಿನ್ನೊಳಗೆ ಐಗುಪ್ತ ಇದೆಯಲ್ವಾ, ನಿನಗೆ ಇಷ್ಟವಿಲ್ಲದ ಸ್ವಭಾವ ಇದೆಯಲ್ವಾ, ನಿನಗೆ ಅದು ಬೆನ್ನು ಮಾಡಿ ಓಡೋಗುತ್ತೆ ಅನ್ನೋ ಅರ್ಥ ಏನು? ಬೆನ್ನು ಮಾಡಿ ಓಡಿ ಹೋಗೋದು ನಿನ್ನ ಕಡೆ ಬರಲ್ಲ ಅದು ಮತ್ತೆ ಅಂತ. ನಿನ್ನನ್ನು ಬಿಟ್ಟು ಹೋಗ್ಬೇಕಾ? ಮತ್ತೆ ಓದ್ತೀನಿ ನೋಡ್ರಿ, ಅದು 21ನೇ ವರ್ಷದ ಕಡೆ ಭಾಗ. ಅವರು ಬೆನ್ನು ಕೊಟ್ಟು ಓಡಿ ಹೋಗಿದ್ದಾರೆ, ನಿಲ್ಲಲೇ ಇಲ್ಲ, ಅವರಿಗೆ ವಿಪತ್ತು ಕಾಲವು ಒದಗಿದೆ. ಇವತ್ತು ನನಗೂ ನಿನಗೂ ಅಲ್ಲ, ನನ್ನಲ್ಲಿರುವಂತಹ ಐಗುಪ್ತವು, ನನ್ನಲ್ಲಿರುವಂತಹ ಇಸ್ರಾಯೇಲು ಅವು ಬಿಟ್ಟು ಓಡಿ ಹೋಗಬೇಕು. ಇವು ಬಿಟ್ಟು ಓಡಿ ಹೋದರೆ ನಾವು ಐಗುಪ್ತರೊಂದಿಗೆ ಬೆರೆಯೋದಕ್ಕೆ, ಅಶ್ಶೂರರೊಂದಿಗೆ ಬೆರೆಯೋದಕ್ಕೆ ಯಾವ ಮನಸ್ಸು ನನ್ನಲ್ಲಿ ತಡೆ ಮಾಡೋದೇ ಇಲ್ಲ. ಇವತ್ತು ಎಷ್ಟೇ ವಾಕ್ಯ ಕೇಳಿದ್ರು, ಎಷ್ಟೇ ತೀರ್ಮಾನಗಳು ಮಾಡಿದ್ರು, ಕೆಲವರ ಸಂಗಡ ನೀವು ಒಂದಾಗ್ತೀರಾ? ಒಂದಾಗಲ್ಲ, ಒಂದಾಗೋ ಮನಸ್ಸು ಬರಲ್ಲ. ಕಾರಣ ಏನು ಗೊತ್ತಾ? ನಿನ್ನೊಳಗಿರುವಂಥ ಐಗುಪ್ತ ಮುಖ ಮಾಡಿ ನಿಂತಿದೆ, ನಿನ್ನೊಳಗಿರುವ ಇಸ್ರಾಯೇಲು ಮುಖ ಮಾಡಿ ನಿಂತಿದೆ. ಯಾಕೋಬನ ಸ್ವಭಾವ. ಆಗ ಒಂದು ವೇಳೆ ಬೆನ್ನು ಮಾಡಿಬಿಟ್ರೆ ಈಗ ಪೂರ್ತಿಯಾಗಿ ಯಾರಿರೋದು ಗೊತ್ತಾ? ನಾನೇ. ಸ್ವಲ್ಪ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ನನ್ನೊಳಗೆ ಅಶ್ಶೂರ್ಯ ಇದೆ, ನನ್ನೊಳಗೆ ಐಗುಪ್ತ ಇದೆ, ಜೊತೆಗೆ ನಾನು ಇದ್ದೀನಿ. ನಾವು ಯಾರು? 3 ಜನ. ಈ 3 ಕೂಡ ನನ್ನೊಳಗಿದ್ದು ಪ್ರಸಂಗ ಕೇಳಿ ನಾನು ತೀರ್ಮಾನ ಮಾಡ್ತೀನಿ. ಇಸ್ರಾಯೇಲು ಇದೆ, ಐಗುಪ್ತವೂ ಇದೆ, ನಾನು ತೀರ್ಮಾನ ಮಾಡ್ತೀನಿ. ಇನ್ಮೇಲೆ ಇವರ ಜೊತೆ ನಾನು ಜಗಳ ಆಡಬಾರ್ದು, ಅವ್ರು ಏನೇ ಅಂದರೂ ಸಹಿಸ್ಕೊಂಡು ಅವ್ರಿಂದ ಒಂದಾಗಿ ಸಂಧಾನವಾಗಿ ಹೋಗ್ಬಿಡ್ತೀನಿ ಅಂತ. ಭಕ್ತರು ತೀರ್ಮಾನ ಮಾಡಿ ಹೋದ್ಮೇಲೆ ಐಗುಪ್ತ ಹೇಳ್ತಾನೆ, ಇವನ್ನ ನೀವು ಮಾತಾಡಿಸ್ಬೇಡ. ಇಸ್ರಾಯೇಲ್ ಹೇಳ್ತಾನೆ, ಸುಮ್ಮನೆ ಮಾತಾಡಿಸ್ದಂಗೆ ಏಸಾವನ್ನ ತಬ್ಕೋ, ಏನು ಕೆಲಸ ನೀವು ಮಾಡು. ಏಸಾವನ್ನ ಏನು ಮಾಡ್ತಾನೆ? ಅವನು ಅಪ್ಪಿಕೊಳ್ತಾನೆ, ಕಣ್ಣೀರಿಡ್ತಾನೆ, ಆದರೆ ಅವ್ನ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಆದ್ರಿಂದಲೇ ತೆಗೆದುಕೊಂಡಂಥ ತೀರ್ಮಾನಗಳು ಇಷ್ಟು ವರ್ಷ ನಾನು ಏನು ಮಾಡೋಕ್ಕಾಗಿಲ್ಲ, ಸರಿಯಾಗಿ ಜೀವಿಸೋಕ್ಕಾಗ್ತಿಲ್ಲ. ಯಾವಾಗ ನಿನ್ನೊಳಗೆ ಒಂದು ಐಗುಪ್ತವು, ಅಶ್ಶೂರ್ಯವು, ಇಸ್ರಾಯೇಲು ಬೆನ್ನು ಮಾಡಿ ಓಡಿ ಹೋಗ್ತದೋ ಆಗ ನೀನಾಗಿ ಬದುಕ್ತೀಯ, ನೀನಾಗಿ ತೀರ್ಮಾನ ಮಾಡ್ತೀಯ. ನೀನು ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಡೀತೀಯ. ಇವತ್ತು ಅನೇಕ ಮಿಷನರಿಗಳು ತೀರ್ಮಾನ ಮಾಡಿ ನಮ್ಮ ದೇಶಕ್ಕೆ ಬಂದರು. ಅವರ ತೀರ್ಮಾನವನ್ನು ನೆರವೇರಿಸುವವರೆಗೂ ಪ್ರಾಣ ಹೋದರು ಈ ದೇಶವನ್ನು ಬಿಟ್ಟು ಹೋಗ್ತಾರೆ. ಕಾರಣ ಏನು ಗೊತ್ತಾ? ಅವರಾಗಿದ್ದರು. ಇವತ್ತು ನನ್ನೊಳಗೆ ಐಗುಪ್ತ, ಇಸ್ರಾಯೇಲ್, ಅಶ್ಶೂರ್ಯ ಅನ್ನುವಂಥದ್ದು ನಮ್ಮನ್ನು ಬೆನ್ನು ಮಾಡಿ ಓಡಿ ಹೋಗುವಂತೆ ಮಾಡುವುದೇ ಆಶೀರ್ವಾದ ವರ್ಷ. ಆಸೆ ಪಡ್ತೀರಾ? ಪ್ರಾರ್ಥನೆ ಹಿಂಗೆ ಮಾಡಿ, ನಿಮಗೆ ಅರ್ಥ ಆಗಿದ್ದರೆ ಅದನ್ನು ಬರೆದಿಟ್ಕೊಂಡು ಆ ರೀತಿಯಲ್ಲಿ ಕೇಳಿದ್ರೆ, ದೇವರೇ ಈ ರೀತಿ ನಾನಾಗಿ ಬರಬೇಕು. ಹಲ್ಲೆಲೂಯಾ. ನಾನು ಅಂದರೆ ನಾನತ್ವದ ಬಗ್ಗೆ ಹೇಳ್ತಾ ಇಲ್ಲ. ನಾನು ದೇವರು ನನ್ನನ್ನು ಯಾವ ಉದ್ದೇಶಕ್ಕಾಗಿ ಆರಿಸ್ಕೊಂಡು ಒಬ್ಬ ಮನುಷ್ಯನಾಗಿ ದೇವರ ಸ್ವರೂಪದಲ್ಲಿ ಹೋಲಿಕೆಗೆ ತಕ್ಕಂತೆ ನಮ್ಮನ್ನು ಇಟ್ಟಿದ್ದಾರೋ ಅದರಂತೆ ನಾನು ಬದುಕಬೇಕು. ಯಾವುದಕ್ಕೂ ನಾನು ಅವಕಾಶ ಕೊಡದೇ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ನಿದ್ರೆ ಬರೋಲ್ಲ, ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ನಿದ್ರೆ ಬರೋಲ್ಲ, ಎಚ್ಚರವಾಗಿರ್ರಿ. ತುಂಬ ಜನ ನಿದ್ದೆ ಮಾಡ್ತಾರೆ, ಒಬ್ಬರು ನಿದ್ದೆ ಮಾಡ್ತೀನಿ ನಾನು ತಿಳಿದಂಗೆ. ಗುಡ್. ನೀವು ನಗನಗ್ತಾ ಕೇಳಿಸ್ಕೊಳ್ತಿರೋ ಸಂತೋಷ. ಆದರೆ ಅರ್ಥವಾಗ್ತಿದೆಯಾ? ಅದು ಇನ್ನೂ ಸ್ವಲ್ಪ ದಿನ ಇದೇ ಥರ ಹೋಗ್ತದೆ ಪ್ರಸಂಗ. ಆಮೇಲೆ ಇನ್ನೂ ಸುಲಭವಾಗಿ ತಗೋತೀನಿ ನಾನು. ವಾಗ್ದಾನವನ್ನು ಯಾಕೆ ಕೊಟ್ಟಿದ್ದಾರೆ, ಅದರ ಪೂರ್ಣ ವಿವರಣೆ ಏನು ಅನ್ನೋದು ನಾವು ಚೆನ್ನಾಗಿ ತಿಳ್ಕೊಬೇಕು. ನನ್ನೊಳಗಿರುವಂತಹ ಐಗುಪ್ತ ಸಾಯಬೇಕು, ನನ್ನೊಳಗಿರುವಂಥ ಅಶ್ಶೂರ್ಯ ಸಾಯಬೇಕು. ಕೆಲವು ಸಾರಿ ಅದನ್ನು ನಾವು ಬಿಟ್ಕೊಡಲ್ಲ, ಅದು ಇಟ್ಕೊಂಡೇ ಮ್ಯಾನೇಜ್ ಮಾಡ್ತೀವಿ. ಕೆಲವು ಸರಿ ಗಂಡಿಂದ ಕಟ್ಕೊಂಡ್ಬಿಟ್ಟಿರ್ತಾರೆ, 8 ದಿನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇತ್ತಾಗ ಬಿಡಂಗೂ ಇಲ್ಲ, ಬಾಳಂಗೂ ಇಲ್ಲ, ಆದರೆ ನಡೀತಾ ಇದೆ ಕುಟುಂಬ. ಹಂಗೆ ಹೋಗ್ತಾ ಇದೆ ಅನೇಕರ ಜೀವನ, ಆತ್ಮಿಕ ಜೀವಿತ. ಇತ್ತಾಗೆ ಐಗುಪ್ತನು ಇಟ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಈ ಕಡೆ ಇಸ್ರಾಯೇಲನ್ನ ಬಿಡೋಕ್ಕೂ ಇಷ್ಟ ಇಲ್ಲ. ಆದರೂ ಜೊತೆ 3 ಜನ ಪ್ರಯಾಣ ಮಾಡ್ತೀವಿ. ಆದರೆ ವಾಕ್ಯ ಹೇಳ್ತದೆ, ಈ 3 ಆಶೀರ್ವಾದದ ಹೆಂಗಾದ್ದು.
ಈ ಸಲ ಆಗಬೇಕು. ಅದನ್ನು ಬದಲಾವಣೆಯನ್ನು ತಂದು ನಮ್ಮನ್ನು ಆಶೀರ್ವಾದ ನಿಧಿಯನ್ನು ಇಡಿಸುವುದೇ ದೇವರ ವಾಗ್ದಾನ ಈ ವರ್ಷ. ಹಲ್ಲೆಲೂಯಾ. ಮುಂದೆ ಓದ್ತೀನಿ, ಗಮನಿಸ್ರಿ. 23ನೇ ವಚನ. ಅವರು ಮಿಡತೆಗಳಿಗಿಂತಲೂ ಅಸಂಖ್ಯರಾಗಿ ದಾಟಲಾಗದ ಐಗುಪ್ತದ ದಟ್ಟವಾದ ಕಾಡನ್ನು ಕಡಿದು ಹಾಕುವರು. ಯಾರು? ಓಡಿ ಹೋದುವಂಥ ಇವತ್ತು ನನ್ನ ಬಗ್ಗೆ ತೆಗೆದುಕೊಳ್ತೀನಿ. ನಾವುಗಳು ಏನು ಮಾಡ್ತೀವಂತೆ? ಅವರು ಮಿಡತೆಗಳಿಗಿಂತಲೂ ಅಸಂಖ್ಯಾತರಾಗಿ ದಾಟಲಾಗದ ಐಗುಪ್ತದ ದಟ್ಟವಾದ ಕಾಡನ್ನು ಕಡಿದು ಹಾಕುವರು. ಇದು ಯೆಹೋವನ ನುಡಿ. ಇವತ್ತು ಏನೆಲ್ಲ ನಿಮ್ಮಲ್ಲಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತದೋ ಅದನ್ನೆಲ್ಲವನ್ನು ನೀವೇ ದೊಡ್ಡ ಸೈನ್ಯ ಕೆಲಸ ಏನು ಮಾಡುತ್ತೋ ಅದನ್ನು ನೀನು ಒಬ್ಬನೇ ಅದನ್ನು ಮಾಡಲಿಕ್ಕೆ ಹೋಗ್ತೀಯ. ಎಲ್ಲವನ್ನ ಕಡಿದು ಹಾಕುವಷ್ಟು ಕೆಪಾಸಿಟಿ ನಿನ್ನ ಪ್ರಾರ್ಥನೆಗಳಲ್ಲಿ ಆಗದೆ ಇರೋದು ಒಂದೂ ಇಲ್ಲ. ಆಡೋದಲ್ವಾ? ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ, ನನ್ನ ಪ್ರಾರ್ಥನೆಯಲ್ಲಿ ಆಗದಂಥ ನಿನ್ನ ಪ್ರಾರ್ಥನೆ ಆಗದೆ ಇರೋಂಥ ಹಾಡಾಡಿದ್ವಿ. ಈ ವರ್ಷ ಅದನ್ನೇ ಹೇಳಬೇಕು ನಾವು. ನಾನು ಪ್ರಾರ್ಥನೆ ಇವತ್ತು ಕೆಲವು ಮಧ್ಯಗಳಲ್ಲಿ ನಾನು ಹೇಳಿದ್ದೀನಿ, ಕೆಲವು ಜನಗಳಿಗೆ ಹೋಗಿ ನಾಡಿದ್ದೀನಿ, ಎಸ್ ಈಗ ನಾನು ಪ್ರಾರ್ಥಿಸ್ತೀನಿ, ಈಗ ನೀವು ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಬಿಡುಗಡೆ ಕೊಟ್ಟೆ, ದೇವರ ಸನಾಮದಲ್ಲಿ ನಾನು ಹೊರಗೆ ಬಂದಿದ್ದೀನಿ. ನಾವೆಲ್ಲ ಹೇಳಬೇಕು ಈ ವರ್ಷ ನಾನು ಪ್ರಾರ್ಥಿಸ್ತೀನಿ, ಇದರಲ್ಲಿ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಈ ಕೃಪೆಯನ್ನು ಹೊಂದ್ಕೊಂಡು ಎಷ್ಟು ಭಾಗ್ಯಕರ ಅಲ್ವಾ? ಎಷ್ಟೆಷ್ಟೋ ಕಾರ್ಯಗಳು ಯಾವುದ್ಯಾವುದ್ರಲ್ಲೂ ಆಗದೆ ಇರೋಂಥದ್ದು ನಾನು ಪ್ರಾರ್ಥಿಸ್ತೀನಿ. ನಾನೊಬ್ರಿಗೆ ಹೇಳಿದೆ, ದೇವ್ರು ಬತ್ತಪ್ಪ ನಮ್ಮ ಮನೇಲಿ, ನನ್ನ ಕರ್ಕೊಂಡು ಹೋಗಿ. ನಾನು ಹೇಳಿದೆ, ನಿಮ್ಮ ಮನೇಲಿ ದೇವ್ರು ಬರುತ್ತಲ್ಲ, ನನ್ನ ಕರ್ಕೊಂಡು ಹೋಗಿ ನಿಲ್ಲಿಸಿ, ಅದು ಹೆಂಗೆ ಬಂದೆ ನಾನು ನೋಡ್ತೀನಿ. ದೇವಸ್ಥಾನಕ್ಕೆ ಓದೋದುಂಟು. ನಾನಿದ್ದೀನಿ ಅಂತ ದೇವರೇ ಬರಲಿಲ್ಲ ಅಲ್ಲಿ. ಇದುವೇ ಸತ್ಯ. ನಿಮ್ಮೆಲ್ಲರ ಅಭಿಷೇಕ ಆಗಿರಬೇಕು. ಅಲ್ಲಿ ದೇವರು ಬರಬಾರ್ದು. ದೇವರವನ ಹೆಸರಲ್ಲಿರುವಂಥ ದೇವರು ಏನು ಮಾಡಬಾರ್ದು, ಅಲ್ಲಿ ಬರಬಾರ್ದು. ಒಂದು ಆ ಜಾಗ ನಾನು ಬಿಟ್ಟು ಬರಬೇಕು, ಇಲ್ಲ ಆ ಜಾಗ ಅವನು ಬಿಟ್ಟು ಹೋಗ್ಬೇಕು. ಮಿಕ್ಸ್ ಆಗಿ ನಮ್ಮ ಸಭೆಯಲ್ಲಿ ಒಬ್ಬರು ಹಂಗೆ ಹೋದ್ರಂತೆ, ಮನೆಗೊಬ್ಬರನ್ನ ಶಾಸ್ತ್ರಗಳಲ್ಲಿ ಕರೆಸಿದಂತೆ. ನಮ್ಮ ಸಭೆ ವಿಶ್ವಾಸಿ, ಬಲವಾದ ವಿಶ್ವಾಸಿ. ಆದರೂ ಕರೆದ್ರಲ್ಲಂತೆ ಕವಡೆ ಬಿಟ್ಟನಂತೆ. ಏನು ಬಿಟ್ಟಂತೆ? ನಂಬಿಕೆ ಇಲ್ಲ ಪಾಸ್ಟ್ರೆ, ಕವಡೆ ಬಿಟ್ಟು ನಾನೇನು ಮಾಡೇ ಇಲ್ಲ. ಏನು ಮಾಡಬೇಕಂತ ಅವ್ರನ್ನ ಕವಡೆ ಬಿಟ್ಟಿದ್ದೆ ಮೊದಲನೇ ಪಾಪ. ಅವನು ಹೇಳಬೇಕು, ನಾನು ಕವಡೆನೇ ಬಿಡಲ್ಲ, ನಿನ್ನ ಬಗ್ಗೆ ನಾನು ಹೇಳಲಾಗಬೇಕು, ಈ ವರ್ಷ ಹಿಂಗೆ ಹಂಗಾಗಬೇಕು. ಕವಡೆ ಬಿಡ್ಸಕ್ಕೆ ಬಂದಿದ್ದಾನಲ್ಲ, ಕವಡೆನೇ ಬಿಡದೆ ನಾನು ನಿನ್ನ ಬಗ್ಗೆ ಭವಿಷ್ಯ ಹೇಳ್ತೀನಿ, ನನ್ನ ದೇವ್ರು ನಾನು ತಿಳಿಸ್ಕೊಟ್ಟಿದ್ದಾನೆ. ಹೇಳುವಂಥದ್ದೇ ಆಶೀರ್ವಾದ. ಕವಡೆ ಬಿಟ್ಬಿಟ್ಟು ನೀನೇನಾದ್ರು ಹೇಳ್ಕೋಬೇಕು, ನಂಗೆ ನಡೆದಿರಲ್ಲ. ಅದು ನೆರವೇರಿ ಬಿಡುತ್ತೆ. ಯಾಕಂದ್ರೆ ಕವಡೆ ಬಿಟ್ಟರೆ ನೀನು ಆ ಕವಡೆ ವಿದ್ಯೆಯನ್ನು ತಿಳ್ಕೊಂಬಿಡಿ. 1, 3, 5, 7 ಇದಕ್ಕೆ ಒಂದು ತತ್ವ ಇದೆ. 2, 4, 6 ಇದಕ್ಕೆಲ್ಲ ಇನ್ನೊಂದು ತತ್ವ ಇದೆ. ಆ ತತ್ವದಲ್ಲಿ, ಆ 3 ತತ್ವದಲ್ಲಿ ಒಂದನ್ನು ನಿನ್ನ ಮುಖಭಾವನ ನೋಡಿ ಹೇಳ್ಬಿಡ್ತಾನೆ, ಅದು ಸತ್ಯವಾಗಿರುತ್ತೆ. ಅದು ನಾನೇ ಹೇಳ್ತೀನಿ. ಇದಲ್ಲ ಆಶೀರ್ವಾದ. ನಾನು ಹೇಳಿದ್ನಲ್ಲ, ಸ್ಟ್ರೀಟಲ್ಲಿ ಯಾರೊಬ್ಬರು ತಪ್ಪಿಸ್ಕೊಂಡು ಹೋಗ್ಬಿಟ್ರು, ಎಲ್ಲೋ ಹೋಗಿದ್ದಾರೆ, ವಯಸ್ಸಾದ ವ್ಯಕ್ತಿ ಎಲ್ಲೋ ಹೊಟ್ಟಬಿಟ್ಟಿದ್ದಾರೆ. ನಾನು ಆವಾಗ ಹೋಗಿ ಪ್ರಾರ್ಥನೆ ಮಾಡಿದೆ. ನಾನು ತಪ್ಪಿಸ್ಕೊಂಡೋದ ವಿಷಯ ಗೊತ್ತಾಗ ಮನೆಗೆ ಹೋಗಿ ಕೂತಿರ್ತೀನಿ, ಕೇಳ್ತಿದ್ದಾರೆ ಯಾವುದಕ್ಕೆ ಹೋದ್ರು ಹೇಳಿ ಸ್ವಾಮಿ, ಎತ್ತಾಗ ಹೋಗಿದ್ದಾರೆ, ಹೇಳಿ ಸ್ವಾಮಿ. ನಾನು ಏನು ಹೇಳೋದ್ರಿಗೆ, ನನಗೆ ಆ ಶಾಸ್ತ್ರ ಒಳಗೆ ಬರಲ್ವಲ್ಲ. ಆ ಕೆಳಗಡೆ ನೋಡಿದೆ, ಆ ಗಾರಿ ಹಾಕಿರುವಂಥ ಮಧ್ಯದಲ್ಲಿ ಒಂದು ಗೆರೆ ಇಟ್ಟಿದ್ದೆ. ನಾನು ಹೇಳಿದೆ ಇತ್ತಾಗ ಹೋಗರ ಅಂತ. ಆ ಗೆರೆ ನೋಡಿದ್ದೆ ನನಗೆ ದರ್ಶನ ಆಯಿತು. ಗೆರೆನೇ ನನಗೆ ದರ್ಶನ. ಅವ್ರು ಹೇಳಿದ್ರು, ನಿಜ ಸ್ವಾಮಿ, ಶಾಸ್ತ್ರದವರು ಹಂಗೆ ಹೇಳಿದ್ರು. ಈ ತತ್ವಗಳನ್ನು ಫಾಲೋ ಮಾಡ್ತಾ ಅವ್ರನ್ನೇ ಹೆಚ್ಚಿಸ್ಕೊಳ್ತಾ ಹೋಗ್ತಿದ್ದಾರೆ. ಇನ್ನು ಮೇಲೆ ನನ್ನೊಳಗಿರುವಂಥ ಐಗುಪ್ತ ಅಶ್ಶೂರ್ಯ ಓಡಿ ಹೋಗಿ ನಾನಾಗಿ ಇಂಥ ಮಾತುಗಳನ್ನ ಆಡಬೇಕು. ನನ್ನ ಮಾತುಗಳನ್ನ ಜನ ನಂಬಬೇಕು. ನನ್ನ ಮೂಲಕವಾಗಿ ಜನ ಏನು ನುಡಿತಿರೋ ಆಗಬೇಕು. ಅದನ್ನು ಆಶೀರ್ವಾದ ನಂಬ್ರಿ. ಆಶೀರ್ವಾದ ಹೊಂತೀನಿ ಅಂತೇಳಿ ಈ ವರ್ಷ ನಾನು ಯಾವ ಕೊರತೆ ಇಲ್ಲದೆ ಬದುಕ್ತೀನಿ ಅಂತ ನೆನೆಸ್ಬೇಡ್ರಿ. ಆಶೀರ್ವಾದ ಅಂದರೆ ನಿನ್ನನ್ನು ನೋಡಿ ಅನೇಕರು ಬಯಸಿ ಬರಬೇಕು. ನನ್ನ ಬಗ್ಗೆ ಯಾವುದೋ ಒಂದು ಮಾತು ನೀವು ಹೇಳಿದ ನನ್ನ ಜೀವನ ನೆರವೇರ್ತದೆ. ಹಲ್ಲೆಲೂಯಾ. ಇಂತಹ ಒಂದು ವೈರಾಗ್ಯವನ್ನು ತಂದುಕೊಳ್ತೆ. ನಾನು ಇದ್ದಂತೆ ಸಮಯ ಆಗೋಯ್ತು. ನಾನಿನ್ನು ಪೀಠಿಕೆಲೇ ಇದ್ದೀನಿ. ಇನ್ನೂ ಹೇಳಬೇಕು ಅಂದರೆ ಇಷ್ಟು ವರ್ಷವೂ ಬರೀ ಪೀಠಿಕೆಲೆ, ಇಷ್ಟು ದಿನಗಳು 1ನೇ ತಾರೀಕಿಗೆ ಏನು ಮಾತಾಡೋದು, ಬರೀ ಪೀಠಿಕೆನೇ ಮಾತಾಡ್ತಾ ಇದ್ದೀನಿ. ವಾಗ್ದಾನ ನಾನು ಮಾತಾಡಿಲ್ಲ ಇಲ್ಲ. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಟೈಮ್ ಆಗೋಯ್ತು ಅಂತ ಅನಿಸುತ್ತಾ? ದೇವರ ಸ್ತೋತ್ರ. ವಾತಾವರಣ ತಣ್ಣಗಿದ್ದಕ್ಕೋ, ನನ್ನ ಮಾತು ಬೆಸ್ಟಾಗಿದ್ದಕ್ಕೋ ಒಂದು ಗೊತ್ತಾಯ್ತು ನನಗೆ. ಆಮೇಲೆ ಹಲ್ಲೆಲೂಯಾ. ನನ್ನೊಳಗೆ ಮುಂದೆ ಓದೋದು ಮುಗಿಸ್ಬಿಡ್ತೀನಿ. 28ನೇ ವಚನದವರೆಗೂ ನಾವು ಧ್ಯಾನ ಮಾಡಬೇಕು. 24ನೇ ವಚನ. ಯುವತಿಯು ಅವಮಾನಕ್ಕೆ ಗುರಿಯಾಗುವಳು, ಬಡಗಲವರು
ಕೈವಶವಾಗುವುದು. ಬಡಗಲು ಅಂದ್ರೆ ಯಾವ್ದು ಹೇಳಿ ನಿಮಗೆ? ಮದುವೆ ಮರ ಬಡಗಲು ಯಾವುದು? ಬಡಗಲು ದಿಕ್ಕು ಯಾವುದು? ಸೂರ್ಯ ಮೂಡೋದು ಏನಂತಾರೆ? ಮೂಡೋದು. ಹಾಂ, ತೆಂಕ್ಲು. ಈಗ ಬಡಗಲು ಯಾವ್ದು ಹೇಳಿ? ಬಡಗಲು. ಇದು ಕರೆಕ್ಟ್. ಮಾದೇವ ಮರ ಹೇಳಿದಂತೆ ಇದು ಬಡಗಲು. ಈಗ ನಮ್ಮ ಭಾಷೆ ಹೇಳಿ, ಇದು ಯಾವ ದಿಕ್ಕು? ಉತ್ತರ. ನಮ್ಮ ಟೀಚರ್ ಹೇಳಿದ್ರು ಕರೆಕ್ಟು, ಉತ್ತರ ದಿಕ್ಕು. ಉತ್ತರ ದಿಕ್ಕಿಗಿರುವಂತಹ ವಚನ ಗೊತ್ತಿ ನೋಡ್ರಿ ಅಲ್ಲಿ 24ನೇ ವಚನ. ಯುವತಿಯು ಅವಮಾನಕ್ಕೆ ಗುರಿಯಾಗುವಳು. ಯುವತಿಯು ಯಾರು ಗೊತ್ತಾ ಇಲ್ಲಿ? ಅಂದರೆ ಯುವತಿ ಏನು ಮಾಡೋಕ್ಕೋ, ಯುವಕ ಪ್ರಾಯ ಅನ್ನೋದು ವಾಕ್ಯ ಹೇಳ್ತದೆ. ವಚನ ಹೇಳ್ತೀನಿ, ನೀವು ಹೇಳಿ. ಕೀರ್ತನೆ 34ನೇ ವಚನ ಹೇಳ್ತದೆ, ಪ್ರಾಯದ ಸಿಂಹ. ಪ್ರಾಯದ ಬಗ್ಗೆ ಹೇಳ್ತದೆ. ಅದು ಏನು ಮಾಡೋಕ್ಕೂ ಶಕ್ತವಾದದ್ದು. ಯೌವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸು. ಯೌವನಸ್ಥನು ತನ್ನ ನಡತೆ ಸರಿಪಡಿಸ್ಬೋದು. ಈ ಯೌವನ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ. ಯುವತಿ ಇದು ಏನು ಮಾಡಬೇಡ ಅಂತ ಅಂದ್ಕೋತೀವೋ ಅದನ್ನೇ ಮಾಡಿಸುತ್ತೆ ನಿಮ್ಮ ಕೈನಲ್ಲಿ. ಏನು ಮಾಡಬಾರ್ದು, ಇದು ಬೇಡವೇ ಬೇಡ, ಆಗಲ್ಲ ಅಂದ್ಕೊಳ್ಳೋದೇ ಇಲ್ಲ. ಏನಂತ ನೋಡಿಬಿಡ ಮಾಡು ಅನಿಸುತ್ತೆ ನಿನ್ನೊಳಗಿಂದ ಕಾರ್ಯಗಳು. ನನಗೊಬ್ಬ ಯುವತಿ ಗೊತ್ತು, ನಮ್ಮ ಸಭೆಯವರೇ, ಹಿಂದೆ ಇದ್ದರು, ಈಗಿಲ್ಲ. ಅವರೇನು ಒಂದು ತಪ್ಪನ್ನು ಇದು ಮಾಡ್ತಿದ್ದೀಯ ನೀನು ಅಂತ ಹೇಳ್ಬಿಡ್ತಾರೆ. ಅವಳು ಮಾಡಿರಲಿಲ್ಲ ಆ್ಯಕ್ಚುಲಿ. ಹಿಂಗೆ ಹೇಳಿದ್ರೆ ನಾನು ಮಾಡೇ ಬಿಡ್ತೀನಿ ನೋಡ, ಅದರ ಅಟ್ಟ ಅದರ ಮಾಡೇ ಬಿಡೋರು. ಇಂಥವ್ರ ಜೊತೆ ನೀನು ಮಾತಾಡ್ತಿದ್ದೆ, ನೀನು ತಪ್ಪು ಮಾಡ್ತೀನಿ, ತಪ್ಪು ಮಾಡೇ ಮಾಡ್ತೀನಿ, ನೀನು ನನಗೇನು ಹೇಳೋದು, ಮಾಡಿ ತೋರಿಸ್ಬಿಡು ಅಂತ ಸ್ವಭಾವ. ಈ ಥರ ಯುವತಿ ಏನಾಗ್ತಾರಂತೆ? ಅವಮಾನಕ್ಕೆ. ಆ ಥರ ನಿನ್ನಲ್ಲಿರುವಂಥ ಸ್ವಭಾವ ಏನು ಬೇಡ ಅಂತೀವೋ ಅದನ್ನೇ ಮಾಡುವಂಥ ಸ್ವಭಾವ. ಅವಮಾನ ಗುರಿ ಆಗಬೇಕಾ? ಕೇಳಿಸ್ಕೊಳ್ರಿ. ಏನು ಮಾಡಬೇಡ ಅಂತೀವೋ ಅದನ್ನೇ ಮಾಡುವಂಥ ಸ್ವಭಾವ ನಿನ್ನಲ್ಲಿ ಅವಮಾನಕ್ಕೆ ಗುರಿಯಾಗಬೇಕಾ? ಗುರಿಯಾಗಬೇಕ್ರಿ. ನೀನಲ್ಲ, ನಾಗಲೇ ಹೇಳಿಲ್ವಾ? ಅವಮಾನ ಗುರಿಯಾಗೋದು ಯಾರು? ನಾನಲ್ಲ, ಅದು ನಿನ್ನಲ್ಲಿ ವಿರುದ್ಧವಾಗಿ ಬೇಡ ಅನ್ನೋದೇ ಮಾಡುತ್ತೆ. ಒಂದು ಕವಡೆ ಬಿಡಬೇಡ ಅಂತು ಮನಸ್ಸು, ಆದರೂ ಬಿಡುವಂತು. ಅದು ಅವಮಾನ ಪಡಬೇಕಾ ಬೇಡವಾ? ಇವತ್ತು ಅವಮಾನ ಪಡಿಸ್ಬಿಟ್ಟು ಬಿಡಿ ನಾನು. ಈ ಅವಮಾನ ಪಡಬೇಕು. ಯುವತಿ ಅವಮಾನ ಪಡುವಳು ಅಂತ ವಾಕ್ಯ ಇದೆ. ಈ ವರ್ಷ ಅದು ಅವಮಾನ ಹೊಂದಲಿ ಸ್ವಾಮಿ, ಅವಮಾನ ಹೊಂದಲಿ. ಇಲ್ವಾ? ಇದನ್ನು ಉಪವಾಸ ಪ್ರಾರ್ಥನೆ ಇಟ್ರಿ, ನಿಮ್ಮ ವೈಯಕ್ತಿಕ ಪ್ರಾರ್ಥನೆ ಉಪವಾಸ ಇಡ್ರಿ. ದೇವರು ಇದು ನನ್ನಲ್ಲಿ ಅವಮಾನ ಬಿಟ್ಟು ತೊಲಗಿ ಹೋಗಿ ಯೇಸುವಿನ. ಅದು ಎಷ್ಟೋ ಜನರ ಮುಂದೆ ಅವಮಾನ ಹೊಂದಲ್ಲ, ನಿನ್ನ ಮುಂದೆನೇ ಅದು ಅವಮಾನ ಹೊಂದುತ್ತೆ. ಎರಡು ಥರ. ನಿನ್ನಲ್ಲಿ ಅವಮಾನ ಹೊಂದಬೇಕು, ಇಲ್ಲ ಇದರ ಮುಂದೆ ಅವಮಾನ ಹೊಂದಬೇಕು. ಯಾವ್ದು ಬೆಸ್ಟು? ನನ್ನಲ್ಲೇ ಅವಮಾನ ಹೊಂದ್ಬಿಡ್ಲಿ ಸ್ವಾಮಿ. ಆಮೇಲೆ ಮುಂದೆ ಓದ್ತೀನಿ ನೋಡ್ರಿ. ಬಡಗಲವರ ಕೈವಶವಾಗುವಳು. ಮತ್ತೊಬ್ಬರ ವಿಷಯದಲ್ಲಿ ನಾನು ಇನ್ನೊಂದು ಮಾತಾಡ್ತೀನಿ. ಬೈಬಲ್ನಲ್ಲಿ ಎಷ್ಟು ಜನರ ಬೈಬಲ್ಗಳಲ್ಲಿ ಈ ಥರ ಮ್ಯಾಪ್ ಇದೆಯಾ? ಈ ಥರ ಮ್ಯಾಪ್. ಈಗ ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ. ಇಂಥ ಹೋಮ್ವರ್ಕ್ ಯಾವತ್ತೂ ಕೊಟ್ಟಿರಲಿಲ್ಲ ನಾನು. ಇಸ್ರಾಯೇಲ್, ಐಗುಪ್ತ, ಅಶ್ಶೂರ್ಯ ಇವುಗಳು ಎಲ್ಲಿ ಕಂಡು ಬರುತ್ತೆ? ಈ ಮ್ಯಾಪಲ್ಲಿದೆ. ಇವುಗಳು ಎಲ್ಲಿ ಕಂಡು ಬರುತ್ತೆ ನೋಡಬೇಕು. ಇವುಗಳ ಬಡಗಲಿನಲ್ಲಿ ಯಾವ ದೇಶ ಕಂಡು ಬರುತ್ತೆ? ಇದನ್ನು ನೀವು ಕಂಡುಹಿಡಿಯಬೇಕು. ಇದೆಂಥ ಹೋಮ್ವರ್ಕ್ ಪಾಸ್ಟ್ ಅಂದರೆ ತುಂಬ ಹೈ ಲೆವೆಲ್ ಟೀಚಿಂಗ್ ಇದು. ಗಮನಿಸಲಿ. ಇಸ್ರಾಯೇಲಿಗೂ ಅಥವಾ ಐಗುಪ್ತಕ್ಕೂ ಬಡಗಲಿನಲ್ಲಿ ಯಾವ ದೇಶ ಕಂಡು ಬರುತ್ತೆ? ಉತ್ತರ ದಿಕ್ಕಿನಲ್ಲಿ ಯಾವ ದೇಶ ಕಂಡು ಬರುತ್ತೆ ಅನ್ನೋದನ್ನು ನೀವು ಕಂಡುಕೊಂಡು ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ದೃಷ್ಟಿಕರಣ